ಚೆನ್ನಾಗಿರೋ ಮಗುಗೆ ಅಬ್ನಾರ್ಮಲ್ ಆಗುತ್ತೆ, ನೇಸಲ್ ಬೋನ್ ಇಲ್ಲ ಅಂತೆಲ್ಲ ಹೇಳಿ ಎದುರಿಸಿ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಬ್ನಾರ್ಮಲ್ ಕಿಡ್ ಇರ್ಬೋದೇನೋ, ತೆಗೆಸ್ತೀರಾ ಯೋಚನೆ ಮಾಡಿ ಅಂತ ಹೇಳಿದರು ನನಗೆ. ಸೊ ಆವಾಗ ನಾವೇನಾದರೂ ಸ್ವಲ್ಪ ವೀಕ್ ಆಗಿ ಬೇಡ ಅಂತ ತೆಗೆಸ್ಬಿಟ್ಟಿದ್ರೆ ಇಷ್ಟು ಚೆನ್ನಾಗಿರೋ ಮಗಳನ್ನ ನಾನು ಖಂಡಿತವಾಗ್ಲೂ ಕಳ್ಕೊಳ್ತಾ ಇದ್ದೆ. 3 ಮಂತ್ಸಿಂದ 9 ಮಂತ್ಸ್ವರೆಗೂ ನಾನು ಹೊಟ್ಟೆ ಒಳಗಡೆ ಮಗುನ ಇಟ್ಕೊಂಡು ಏನನ್ನೆಲ್ಲ ಯೋಚನೆ ಮಾಡಿರ್ಬೇಡ. ಪ್ರತಿ ಸತಿ ಚೆಕಪ್ಗೆ ಹೋದಾಗಲೂ, ಪ್ರತಿ ಸರಿ ನಾನು ಒಂದು ಫಾಲೋ ಅಪ್ಗೆ ಹೋದಾಗಲೂ ಏನಾದರೂ ಒಂದು ಕೊರತೆ ಹೇಳೋರು, ಏನಾದರೂ ಒಂದು ಪ್ರಾಬ್ಲಮ್ ಹೇಳೋರು. ಅಷ್ಟೆಲ್ಲ ಇಟ್ಕೊಂಡು ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೆ ಗೊತ್ತಾ. ಅಯ್ಯೋ ಹಿಂಗೆ ಹೇಳ್ತಿದ್ದಾರಲ್ಲಪ್ಪ, ಹಂಗೆ ಹೇಳ್ತಿದ್ದಾರಲ್ಲಪ್ಪ, ನನ್ನ ಮಗುಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ. ಸೊ ಒಂದು ದಿನಾನೂ ಕೂಡ ನಾನು ಡೆಲಿವರಿ ಆಗೋವರೆಗೂ ಒಂದು ದಿನಕ್ಕೂ ಕೂಡ ನಾನು ಖುಷಿಯಾಗಿರಲಿಲ್ಲ. ಎವ್ರಿ ಡೇ ಏನಾದರೂ ಒಂದು ಪ್ರಾಬ್ಲಮ್ ಬರೋದು, ಬೇಜಾರಾಗೋದು. ಆ್ಯಂಡ್ ಅವ್ರುಗಳು ಹೇಳಿದ್ದೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡ್ತಾ ಇದ್ದೆ. ಎಷ್ಟು ಸತಿ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಹತ್ತಿದ್ದೀನಿ ಗೊತ್ತಾ. ನಿಜವಾಗ್ಲೂ ನನ್ನ ಮಗುನಲ್ಲಿ ಪ್ರಾಬ್ಲಮ್ ಇರುತ್ತಾ, ನಿಜವಾಗ್ಲೂ ನನಗೆ ಅಬ್ನಾರ್ಮಲ್ ಮಗು ಆಗುತ್ತಾ, ಏನಾಗುತ್ತೆ, ನನ್ನ ಮಗುಗೆ ನೇಸಲ್ ಬೋನ್ ಇರಲ್ವಾ, ಏನೇನೆಲ್ಲ ಯೋಚನೆ ಬರ್ತಾಯಿತ್ತು ಗೊತ್ತಾ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳಿದ್ರಿ ಮಗು ಆಯಿತಾ, ಏನು ಮಗು ಆಯಿತು ತಿಳಿಸ್ಕೊಡಿ ಅಂತ. ಸಾರಿ, ದಯವಿಟ್ಟು ಕ್ಷಮಿಸಿ. ಯಾರಿಗೂ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಬ್ಯುಸಿ ಇದ್ದೆ. ಒಂಥರ ಕ್ರಿಟಿಕಲ್ ಕಂಡೀಷನ್ ಇತ್ತು ನಂದು, ಆದ್ದರಿಂದ ಆನ್ ಟೈಮ್ ಯಾರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗಳ ಜೊತೆ ಮಾತಾಡೋಣ ಅಂತ, ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಮೊದಲಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ನನಗೆ ಮಗು ಆಯಿತು, ಹೆಣ್ಣು ಮಗು ಆಯಿತು ನನಗೆ. ಸೊ ಇವಳೇ ನನ್ನ ಮಗಳು. ಪ್ರತಿ ಸತಿ ವಿಡಿಯೋ ಮಾಡುವಾಗಲೂ ಇರ್ತಾಯಿದ್ಲು ನನ್ನ ಜೊತೆನಲ್ಲಿ, ಹೊಟ್ಟೆನಲ್ಲಿ ಇರ್ತಾಯಿದ್ಲು. ಫಸ್ಟ್ ಟೈಮ್ ನನ್ನ ಮಡ್ಲಲ್ಲಿ ಕೂತಿದ್ದಾಳೆ, ನನ್ನ ಮುದ್ದಿನ ಬಂಗಾರಿ. ಖುಷಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನಾನು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ, ನನಗೆ ಹೆಣ್ಮಗುನೇ ಆಗುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಅಂತ. 99.9% ಅಪ್ಪನ್ನೇ ಹೊತ್ಕೊಂಡು ಹುಟ್ಟಿದ್ದಾಳೆ. ಒಂದು ಹೋಲಿಕೆನೂ ಇಲ್ಲ ನನ್ನ ಮಗಳು ಅಂತ. ಇಲ್ಲ ರಜಾ, ಇಲ್ಲ ರಜಾ, ಇಲ್ಲಮ್ಮ, ಇಲ್ಲ ಇಲ್ಲ, ಜುಜುಮ ಮಲಗಿದ್ದಾಳೆ. ಮಧ್ಯದಲ್ಲಿ ಅವಾಗವಾಗ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಸೊ ಸಾರಿ. ಆ್ಯಂಡ್ ಎಸ್, ಒಂದಷ್ಟು ಸಿಮ್ಟಮ್ಸ್ ಇರ್ತಾಯಿತ್ತು. ಸೊ ಆ ಸಿಮ್ಟಮ್ಸ್ ಎಲ್ಲ ನಾನು ನೋಟಿಸ್ ಮಾಡ್ತಾ ಇದ್ದೆ. ಹಾಗೆ ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೆ. ಅದರಲ್ಲೆಲ್ಲ ಬಂದಿದ್ದು ನನಗೆ ಹೆಣ್ಮಗು ಅಂತಲೇ ಬಂತು. ಸೊ ಆದ್ರಿಂದನೂ ನಾನು ಕಾನ್ಫಿಡೆಂಟ್ ಆಗಿದ್ದೆ ನನಗೆ ಹೆಣ್ಮಗುನೇ ಆಗುತ್ತೆ ಅಂತ. ಸೊ ನನಗೆ ಹೆಣ್ಮಗುನೇ ಆಯಿತು. ಇವಳು ಅಪ್ಪನ ಪ್ರೀತಿ ಮಗಳು. ಸೊ ಅಪ್ಪ ಅಂದರೆ ಎಷ್ಟು ಇಷ್ಟ ಅಂದರೆ, ಹೊಟ್ಟೆನಲ್ಲಿದ್ದಾಗಲೂ ಅಪ್ಪನಿಗೆ ರಿಯಾಕ್ಟ್ ಮಾಡ್ತಾಯಿತ್ತು, ಈಚೆ ಬಂದಮೇಲೂ ಅಪ್ಪನಿಗೆ ರಿಯಾಕ್ಟ್ ಮಾಡ್ತಾಳೆ. ನನಗೆ ಮಾಡ್ತಾಳೆ ಸ್ವಲ್ಪ ಕಡಿಮೆ, ಜಾಸ್ತಿ ಅಪ್ಪನೇ ಅವಳಿಗೆ. ತುಂಬ ಅಳ್ತಾ ಇದ್ದರೆ ಅಪ್ಪ ಎತ್ಕೊಂಡ್ರೆ ಸೈಲೆಂಟ್ ಆಗಿಬಿಡ್ತಾಳೆ. ಸೊ ಸಮ್ಟೈಮ್ಸ್ ನಾನು ಎತ್ಕೊಂಡ್ರು ಸೈಲೆಂಟ್ ಆಗ್ತಾಳೆ. ಬಟ್ ಅಪ್ಪನ ಮಗಳು. ಮೇನ್ ಟಾಪಿಕ್ ಹೋಗೋಣ. ನನಗೆ ಡೇಟ್ ಕೊಟ್ಟಿದ್ದು ಬಂದು, ನನ್ನ ಒಂದು ಡ್ಯೂ ಡೇಟ್ ಇದ್ದಿದ್ದು ಜನವರಿ 9 ಕೊಟ್ಟಿದ್ದರು. ಫಸ್ಟಿಗೆ ಜನವರಿ 16 ಹೇಳಿದರು. ಅದಾದಮೇಲೆ ಓ ರಜಾ, ಓಲ ಶು ನೀ ಪಾಚಿ ಮಾಡ್ಕಂದ. ಸೊ ಫಸ್ಟು ನನ್ನ ಡ್ಯೂ ಡೇಟ್ ಇದ್ದಿದ್ದು ಜನವರಿ 16 ಅಂತ ಹೇಳಿದರು. ಆಮೇಲೆ ಜನವರಿ 11 ಆಯಿತು. ಅದಾದಮೇಲೆ Jan 9 ಆಯಿತು. ಬರ್ತಾ ಡ್ಯೂ ಡೇಟ್ ನಂದು ಕಡಿಮೆನೇ ಆಗ್ತಾ ಬಂತು. 7 ಮಂತ್ಸಲ್ಲಿ ಇರೋವರೆಗೂ ಮಂತ್ಲಿ ಒಂದು ಚೆಕಪ್ ಇರುತ್ತೆ. 8 ಮಂತ್ಸ್ ಆದಮೇಲೆ 15 ಡೇಸ್ಗೆ ಒಂದು ಚೆಕಪ್ ಇರುತ್ತೆ. 9 ಮಂತ್ಸಿಗೆ ಬಿದ್ದ ವೀಕ್ಲಿ ಒಂದು ಚೆಕಪ್ ಇರುತ್ತೆ. ಸೊ ಅದೇ ರೀತಿ ನಾನು 9 ಮಂತ್ಸಿಗೆ ಬಿದ್ದ ವೀಕ್ಲಿ ಒಂದು ಚೆಕಪ್ ಏನಿರುತ್ತಲ್ಲ ಅದಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಹೇಳಿದ್ರು, ವಾಟ್ರ್ ಲೆವೆಲ್ ಬರ್ತಾ ಕಡಿಮೆ ಆಗ್ತಾ ಇದೆ. ಸೊ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ಬೋದು. ನೀವು ಆದಷ್ಟು ಬೇಗ ಕಾಲ್ ತೊಗೋಬೇಕು, ಆದಷ್ಟು ಬೇಗನೆ ನೀವು ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ನನಗೆ ಐಡಿಯಾನೂ ಇಲ್ಲ. ವೀಕ್ಲಿ ಫಾಲೋ ಅಪ್ ಏನಿರುತ್ತೆ, ವೀಕ್ಲಿ ಚೆಕಪ್ ಏನಿರುತ್ತೆ ಅದಕ್ಕೆ ಹೋಗಿದ್ದೀನಿ ನಾನು. ಪ್ರೀವಿಯಸ್ ವೀಕ್ ಏನು ಹೋಗಿದ್ನಲ್ಲ ಅವಾಗ ಹೇಳಿದ್ರು, ನೆಕ್ಸ್ಟ್ ವೀಕಲ್ಲಿ ನಾವು ವಾಟರ್ ಲೆವೆಲ್ ಚೆಕ್ ಮಾಡ್ತೀವಿ, ಅದೆಲ್ಲ ನಾರ್ಮಲ್ ಬಂತು ಅಂದರೆ ನಾವು ಏನು ಡ್ಯೂ ಡೇಟ್ ಇದೆ ಆವಾಗಲೇ ಮಾಡೋಣ ಅಂತ ಹೇಳಿದರು. Jan 9th ಮೇ ಬಿ ಮಗು ಆಗುತ್ತೆ, ಆ ಒಂದು ಮೈಂಡ್ ಸೆಟ್ಟಲ್ಲೇ ಇದ್ದೆ ನಾನು. ಯಾವುದೇ ರೀತಿ ಪ್ರಿಪ್ರೇಷನ್ ನಾನು ಮಾಡಿಕೊಂಡೇ ಇರಲಿಲ್ಲ. ಯಾಕಂದರೆ 9 ಮಂತ್ಸಿಗೆ ಬಿದ್ದಿದ್ದರಿಂದ ನಂಗೆ ಸ್ವಲ್ಪ ಟಯರ್ಡ್ನೆಸ್ ಜಾಸ್ತಿ ಇತ್ತು. ಸ್ವಲ್ಪ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸೊ ಅದರಿಂದ ನಾನು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ದೆ. ವೀಕ್ಲಿ ಫಾಲೋಅಪ್ಗೆ ಏನು ಹೋಗ್ತೀನಿ ಅಲ್ಲಿ ಹೇಳ್ತಾ ಇದ್ದಾರೆ, ವಾಟರ್ ಲೆವೆಲ್ ಕಡಿಮೆ ಆಗಿದೆ, ಲಾಸ್ಟ್ ವೀಕಿಗಿಂತ ಕಂಪೇರ್ ಮಾಡಿದ್ರೆ ಈ ವೀಕ್ ಇನ್ನೂ ಕಡಿಮೆ ಆಗಿದೆ. ಸೊ ನೀವು ಆದಷ್ಟು ಬೇಗನೆ ಅಡ್ಮಿಟ್ ಆಗಬೇಕು ಅಂತ ಹೇಳಿಬಿಟ್ರು. ಅವ್ರು ಹಂಗೆ ಹೇಳಿದಾಗಲೇ ನನಗೆ ಮೈಂಡ್ ಡಿಸ್ಟರ್ಬ್ ಆಗೋಯ್ತು. ಯಾಕಂದರೆ ವೀಕ್ಲಿ ಫಾಲೋಅಪ್ಗೆ ಹೋಗಿದ್ದೀನಿ, ಇಮಿಡಿಯೇಟಾಗಿ ಅಡ್ಮಿಟ್ ಆಗಿ ಅಂದ್ಬಿಟ್ರು. ಸೊ ಐ ವಾಸ್ ಟೋಟಲಿ ಬ್ಲ್ಯಾಂಕ್ ಅಂತ ಹೇಳ್ಬೋದು. ಓ ರಜಾ,
ಸೊ ಐ ವಾಸ್ ಟೋಟಲಿ ಬ್ಲ್ಯಾಂಕ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಐಡಿಯಾನೂ ಇರಲಿಲ್ಲ ಇಮ್ಮಿಡಿಯೇಟಾಗಿ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ ಅಂತ. ಸರಿ ಆಯಿತು ಅಂತ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ವಿ, ಈ ಥರ ಇಮಿಡಿಯೇಟಾಗಿ ಅಡ್ಮಿಟ್ ಆಗಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು ರಿಸ್ಕ್ ತಗೊಳ್ಳೋದು ಬೇಡ, ಯಾಕಂದರೆ ಹೊಟ್ಟೆ ಒಳಗಡೆ ಮಗು ಏನಾದರೂ ಮೋಷನ್ ಪಾಸ್ ಮಾಡಿಬಿಡ್ತು ಅಂದರೆ ಅದು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಅದನ್ನೇ ಅದು ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಡಿಲೇ ಮಾಡಬೇಡಿ, ಇಮಿಡಿಯೇಟಾಗಿ ಅಡ್ಮಿಟ್ ಆಗಿಬಿಡಿ ಅಂತ ಹೇಳಿದ್ರು. ಅವಾಗ ಹೇಳಿದ್ದೆ, ಹೋ ರಜಾ ಅಶ್ರಮ ಪಾಚಿ ಮಾಡುವ ಮುತ್ತು ತಂದ ನೀನು ಪಾಚಿ ಮಾಡು. ಅವ್ರು ಆ ರೀತಿ ಹೇಳಿದ್ಮೇಲೆ ಸೆಕೆಂಡ್ ಥಾಟೇ ಇಲ್ದ್ರೆ ನಾವು ಇಮಿಡಿಯೇಟಾಗಿ ಹೋಗಿ ಅಡ್ಮಿಟ್ ಆದ್ವಿ. ಅಂದರೆ ನಾನು ಡಿಸೆಂಬರ್ 28ಗೆ ಹೋಗಿ ಅಡ್ಮಿಟ್ ಆದೆ. ಅವ್ರು ಹೇಳಿದರು ಲೈಕ್ ನಾವು ನಾರ್ಮಲ್ ಡೆಲಿವರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಇಫ್ ಇನ್ ಕೇಸ್ ಆಗಲಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ಸಿ ಸೆಕ್ಷನ್ ಅಂತ ಹೇಳಿದರು. ಓಕೆ ಫೈನ್, ನನಗೆ ಏನೋ ಒಂಥರ ಕಾನ್ಫಿಡೆಂಟ್ ಇತ್ತು, ನನಗೆ ನಾರ್ಮಲ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದೆ ನಾನು. ಸೊ ಹೋದೆ ಹಾಸ್ಪಿಟಲ್ಗೆ 28 ಸಂಡೇ ನೈಟು ಹೋಗಿ ಒಂದು 9:30 10 o'clock ಹೋಗಿ ಅಡ್ಮಿಟ್ ಆದಾಗ ಸೊ ಅಲ್ಲಿ ಅದೇನಿರುತ್ತಲ್ಲ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನೈಟೇ ಏನೋ ಕಡ್ಡಿ ಅಂತ ಏನೋ ಇನ್ಸರ್ಟ್ ಮಾಡಿದ್ರು. ಆ ಕಡ್ಡಿ ಏನಕ್ಕೆ ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಪ್ರೆಗ್ನೆನ್ಸಿ ರಿಲೇಟೆಡ್ ಡೀಪಾಗಿ ರಿಸರ್ಚ್ ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೆಲಿವರಿದೆಲ್ಲ ನಾನು ಅಷ್ಟೊಂದು ನೋಡ್ಕೊಳ್ಳೋದು ಬೇಡ ಅಂತ ಯಾವುದೇ ರೀತಿ ನಾನು ನೋಡಿರಲಿಲ್ಲ. ಆ್ಯಂಡ್ ಅಲ್ಲಿ ನರ್ಸ್ ಏನಿದ್ರಲ್ಲ ಅವರೇನಾದರೂ ನನಗೆ ಪ್ರೊಸೆಸ್ ಮಾಡಬೇಕಾದ್ರೆ ಏನು ಮಾಡ್ತಿದ್ದೀರಾ, ಇವಾಗ ಏನು ಮಾಡ್ತಿದ್ದೀರಾ, ಇದೇನು ಅಂತ ಅವ್ರನ್ನ ತುಂಬ ಪ್ರಶ್ನೆ ಅಂತೂ ಮಾಡ್ತಾಯಿದ್ದೆ ನಾನು. ಸೊ ಅಲ್ಲಿ ಮಾಡಬೇಕಾದ್ರೆ ಫಸ್ಟಿಗೆ ನಾನು ಕರ್ಕೊಂಡು ಹೋಗಿ ಒಂದು ಕಡ್ಡಿ ಅಂತ ಇನ್ಸರ್ಟ್ ಮಾಡಿದ್ರು. ಅದೇನಕ್ಕೆ ಅಂತ ಅದೇನದು ಏನು ಮಾಡಿದ್ರಿ ಅಂತ ಕೇಳಿದೆ. ಅವರು ಇದು ಕಡ್ಡಿ ಸೊ ಇದು ಏನು ಮಾಡುತ್ತೆ, ಮಗು ಮೇಲಿದ್ರೆ ಅದನ್ನು ಕೆಳಗಡೆ ಎಳ್ಕೊಂಬರೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿದೆ. ಅದಾದಮೇಲೆ ರಾತ್ರಿ 11 o'clock ಏನೋ ನನಗೆ ಕಡ್ಡಿ ಇನ್ಸರ್ಟ್ ಮಾಡಿದ್ರು. ಅದಾದಮೇಲೆ ಬೆಳಗಿನ ಜಾವ 4 ಗಂಟೆಗೆ ನನ್ನನ್ನು ಕರ್ಕೊಂಡೋಗಿ ಹೊಟ್ಟೆ ಕ್ಲೀನ್ ಮಾಡಿಸಿದ್ರು. ಸೋಪ್ ವಾಟರ್ ಅಂತ ಎಲ್ಲ ಹಾಕಿ ಹೊಟ್ಟೆ ಕ್ಲೀನ್ ಮಾಡಿಸಿದ್ರು. ಅದು 5 o'clockವರೆಗೂ ನನಗೆ ಹೊಟ್ಟೆ ಕ್ಲೀನ್ ಆಯಿತು, 1 hour ಟೈಮ್ ಬೇಕಾಯಿತು. 6 o'clockಗೆ ನನಗೆ ಇಂಡ್ಯೂಸ್ ಮಾಡಿದ್ರು. ಫಸ್ಟ್ ಇಂಡ್ಯೂಸ್ ಅದು ಜೆಲ್ ಇಂಡ್ಯೂಸ್ ಏನು ಮಾಡ್ತಾರಲ್ಲ ಅದು ಮಾಡಿದ್ರು. ಯೂಶಲಿ ಬೇರೆಯವರಿಗೆಲ್ಲ ಇಂಡ್ಯೂಸ್ ಮಾಡಿದರೆ ಆ ಕಡ್ಡಿ ಏನು ಹಾಕ್ತಾರಲ್ಲ ಆ ಕಡ್ಡಿಯಿಂದನೇ 60% ಕೆಲಸ ಆಗ್ಬಿಡುತ್ತಂತೆ. ಆ ಕಡ್ಡಿ ಇನ್ಸರ್ಟ್ ಮಾಡಿದ ತಕ್ಷಣ ಮಗು ಕೆಳಗಡೆ ಬರುತ್ತಂತೆ. ಅದಾದಮೇಲೆ ಇಂಡೋಸ್ ಮಾಡಿದ್ರೆ ಮ್ಯಾಕ್ಸಿಮಮ್ 3 to 4 hours ಡೆಲಿವರ್ ಮಾಡಿಬಿಟ್ಟಿದಾರಂತೆ. ಸೊ ಇನ್ ಮೈ ಕೇಸ್ ಅದನ್ನೇ ಮಾತಾಡ್ತಾಯಿದ್ರು. ಸೊ 6 o'clockಗೆ ನಾವು ಇಂಡೋಸ್ ಮಾಡ್ತಾ ಇದ್ದೀವಿ, ಮೇ ಬಿ 9 o'clock 10 o'clock ಅಷ್ಟರಲ್ಲಿ ಅವ್ರಿಗೆ ಪೇನ್ ಬರುತ್ತೆ, 12 o'clock ಅಷ್ಟರಲ್ಲಿ ಡೆಲಿವರಿ ಆಗಿಬಿಡುತ್ತೆ ಅಂತಲೇ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಕೇಸಲ್ಲಿ ಏನಾಯಿತು, 6 o'clock ಇಂಡ್ಯೂಸ್ ಮಾಡಿದ್ದಾರೆ. 6 o'clock ಇಂಡ್ಯೂಸ್ ಮಾಡಿ 12 o'clock ಆದರೂ ಕೂಡ ನನ್ನಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಪೇನ್ ಅಂತೂ ತುಂಬ ಬರ್ತಾ ಇದೆ. ಎವ್ರಿ 1 hourಗೆ ಹೋಗಿ ಹಾರ್ಟ್ ಬೀಟ್ ಚೆಕ್ ಮಾಡ್ತಾಯಿದ್ರು ಬೇಬಿದು. ಆ್ಯಂಡ್ ಯಾವ ರೀತಿ ಇದೆ, ಪೇನ್ ಯಾವ ರೀತಿ ಇದೆ, ಏನಾದರೂ ಲೈಕ್ ಡೆವಲಪ್ ಆಗಿದೆಯಾ, ಏನಾದರೂ ಲೈಕ್ ಜಾಗ ಏನಾದರೂ ಸ್ವಲ್ಪ ದೊಡ್ಡದಾಗಿದೆಯಾ, ಮಗು ನಾರ್ಮಲ್ ಆಗೋ ಚಾನ್ಸಸ್ ಇದೆಯಾ ಅಂತ ಚೆಕ್ ಮಾಡ್ತಾನೇ ಇದ್ದರು. ಅದು ಪೇನು ತುಂಬಾ ಬರ್ತಾಯಿತ್ತು. ಇಟ್ಸ್ ಅನ್ಬೇರೇಬಲ್ ಪೇನ್. ಅದು ಇಂಡೋಸ್ ಮಾಡಿದ್ಮೇಲಂತೂ ಸಿಕ್ಕಾಪಟ್ಟೆ ನೋಯ್ತಾ ಇದೆ, ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಟೈಮಲ್ಲೇ ಡೆಲಿವರಿ ಆಗುತ್ತೇನೋ ಅನ್ನೋ ಅಷ್ಟು ಪೇನು ಆಮೇಲೆ ಹೊಟ್ಟೋಗ್ತಾ ಇತ್ತು. 6 hours ವೆಯ್ಟ್ ಮಾಡಿದ್ರು. ಅದಾದಮೇಲೆ ಯಾವುದೇ ರೀತಿ ಚೇಂಜಸ್ ಕಾಣಿಸ್ಲಿಲ್ಲ. ಆಮೇಲೆ ಮತ್ತೆ ನಮ್ಮ ಫ್ಯಾಮಿಲಿ ಹತ್ರ ಮಾತಾಡಿ ಆಲ್ರೆಡಿ ಒಂದು ಸತಿ ಜೆಲ್ ಅಪ್ಲೈ ಮಾಡಿದ್ದೀವಿ, ಆದರೂ ಏನೂ ಚೇಂಜಸ್ ಕಾಣಿಸ್ತಾ ಇಲ್ಲ. ಸೊ ಇನ್ನೊಂದು ಸತಿ ನೀವು ಒಪ್ಪಿಗೆ ಕೊಟ್ಟರೆ ಇನ್ನೊಂದು ಸತಿ ಜೆಲ್ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ ಓಕೆ ಫೈನ್ ಮಾಡಿ, ಯಾಕಂದರೆ ನನಗೆ ನಾರ್ಮಲ್ ಡೆಲಿವರಿನೇ ಬೇಕಿತ್ತು, ಸಿ ಸೆಕ್ಷನ್ ಬೇಕಿರಲಿಲ್ಲ. 12 o'clockಗೆ ಮತ್ತೆ ಇನ್ನೊಂದು ಸತಿ ಇಂಡೋಸ್ ಮಾಡಿದ್ರು. ಮತ್ತೆ 6 o'clockವರೆಗೂ ವೆಯ್ಟ್ ಮಾಡಿದ್ರು. ಅಗೇನ್ ಸೇಮ್ ರಿಸಲ್ಟ್ ಬಂತು, ಯಾವುದೇ ರೀತಿ ಚೇಂಜಸ್ ಕಾಣಿಸ್ಲಿಲ್ಲ ನನ್ನಲ್ಲಿ. ಅವಾಗ ಏನು ಮಾಡಿದ್ರು, 6:30ವರೆಗೂ ವೆಯ್ಟ್ ಮಾಡಿದ್ರು ಪೇನ್ ಬರುತ್ತಾ ಅಂತ. ಆ್ಯಂಡ್ ನಾನೇನು ರೂಮ್ ಇದ್ನಲ್ಲ ಆ ರೂಮ್ಗೆ ಮಾನಿಟರ್ನ ತೊಗೊಂಬಂದು ಕನೆಕ್ಟ್ ಎಲ್ಲ ಮಾಡಿ ಬೇಬಿ ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾನೇ ಇದ್ರು. ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾಯಿದ್ರು. ಯಾಕಂದರೆ ವಾಟರ್ ಲೆವೆಲ್ ಕಡಿಮೆ ಆಗಿ ಏನಾದರೂ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತಾ, ಬೇಬಿ ಏನಾದರೂ ವೀಕ್ ಆಗುತ್ತಾ, ನಾನು ಪೇನ್ ತಡಿತೀನ ಅಂತ ಚೆಕ್ ಮಾಡೋದಕ್ಕೆ ಡಾಕ್ಟ್ರಿಗೆ ಕನೆಕ್ಟ್ ಮಾಡಿಕೊಂಡು ಅವ್ರು ಚೆಕ್ ಮಾಡ್ತಾನೇ ಇರ್ತಾಯಿದ್ರು, ಯಾವುದೇ ರೀತಿ ಸ್ಟಾಪ್ ಮಾಡಿಲ್ಲ. ಆ್ಯಂಡ್ ಎವ್ರಿ 1 hourಗೆ ಡಾಕ್ಟರ್ ಬಂದು ಮಾತಾಡಿಕೊಂಡು ಏನು ಎತ್ತ ಅಂತೆಲ್ಲ ವಿಚಾರಿಸ್ಕೊಂಡು ಹೋಗ್ತಾಯಿದ್ರು. 6:30 ಆಯಿತು, ಮತ್ತೆ ಹೋಗಿ ಚೆಕ್ ಮಾಡ್ತಾರೆ. ಅದೇನಿದೆ ಸ್ಪೇಸ್ ಏನಿದೆಲ್ಲ ಮಗು ಬರೋದಕ್ಕೆ ಅದು ಓಪನ್ನೇ ಆಗಿಲ್ಲ.
ಅದು ಫಸ್ಟ್ ಟೈಮ್ ಇಂಡೋಸ್ ಮಾಡಿದಾಗ 2 ಫಿಂಗರ್ಸ್ ಹೋಗುವಷ್ಟು ಓಪನ್ ಆಗಿತ್ತಂತೆ. ಆ್ಯಕ್ಚುಲಿ ಮಗು ಈಚೆ ತೆಗೆಯೋದಕ್ಕೆ 4 ಫಿಂಗರ್ಸ್ ಹೋಗುವಷ್ಟು ಜಾಗ ಬೇಕಂತೆ ಮಗುನ ಈಚೆ ತರಿಸೋದಕ್ಕೆ. ಸೊ ಅದೇನಾದರೂ ಸ್ವಲ್ಪ ಓಪನ್ ಆಗಿದ್ರು ಮತ್ತೆ ಪೇನ್ ಬರುವಂಥ ಇಂಜೆಕ್ಷನ್ ಕೊಟ್ಟಾದರೂ ನಾರ್ಮಲ್ ಡೆಲಿವರ್ ಮಾಡ್ಬೋದಿತ್ತು ಅಂತ ಅವ್ರ ಪ್ಲ್ಯಾನ್ ಆಗಿತ್ತು. ಆದರೆ ನನ್ನಲ್ಲಿ 7 ಆದರೂ ಕೂಡ ಯಾವುದೇ ರೀತಿ ಚೇಂಜಸ್ ಇರಲಿಲ್ಲ. ಯಾವುದೇ ರೀತಿ ಒಂದು ಓಪನ್ ಆಗ್ತಾನೇ ಇಲ್ಲ, ಅದು ಪ್ಲೇಸ್ ಏನಿದೆ ಅದು ಅದೇನೋ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ತಾ ಇರಲಿಲ್ಲ ನನ್ನಲ್ಲಿ. ಡಾಕ್ಟರ್ ಹೇಳಿದ್ರು, ಈಗ ಆಲ್ರೆಡಿ 2 ಟೈಮ್ಸ್ ನಾವು ಇಂಡೋಸ್ ಮಾಡಿಬಿಟ್ಟಿದ್ದೀವಿ, ಇಟ್ ಈಸ್ ಆಲ್ರೆಡಿ ಬೇರಿಂಗ್ ಸೋ ಮಚ್ ಪೇನ್, ನಾವಿನ್ನೂ ವೆಯ್ಟ್ ಮಾಡೋಣ ಅಂದರೆ ಮಾಡೋಣ, ಅಗೇನ್ 6 ಅವರ್ಸ್ ನಾವು ಇವಾಗ ಥರ್ಡ್ ಇಂಡೋಸ್ ಮಾಡಿದ್ರೆ ನಾವು ಮತ್ತೆ 6 ಅವರ್ಸ್ ವೆಯ್ಟ್ ಮಾಡಬೇಕು, ಸೊ ಯು ಹ್ಯಾವ್ ಟು ಟೇಕ್ ಎ ಕಾಲ್ ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡಿದ್ರು. ನಾನು ಬೆಳಗ್ಗೆ 6 ಇಂದ ಸಂಜೆ 6:30 7 ಎಷ್ಟು ಪೇನ್ ತಿಂದಿದ್ದೀನಿ ಅಂದರೆ ಎಷ್ಟು ಪೇನು ಆಗೋದೇ ಇಲ್ಲ ನನ್ನ ಕೈನಲ್ಲಿ. ಇದು ನನಗೆ ತುಂಬ ಪೇನ್ ಬರ್ತಾ ಇತ್ತು, ಲೈಕ್ ನನಗೆ ಐ ವಾಸ್ ಫುಲ್ಲಿ ಟಯರ್ಡ್, ಆಗ್ತಾನೇ ಇಲ್ಲ ನನ್ನ ಕೈನಲ್ಲಿ ಆ ಪೇನ್ನ ಬೇರ್ ಮಾಡೋದಕ್ಕೆ. ಅಷ್ಟು ನೋವು, ಅಷ್ಟು ಕಷ್ಟ ಆಗ್ತಾ ಇತ್ತು. ಆದರೂ ನಾನು ಇರಲಿ ಪರವಾಗಿಲ್ಲ, ನಾರ್ಮಲ್ ಆಗುತ್ತೆ ಅಂತಲೇ ವೆಯ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ 7 ಅವರು ಡಿಸೈಡ್ ಮಾಡಿದ್ರು ನಾರ್ಮಲ್ ಆಗೋದೇ ಇಲ್ಲ ಈ ಕೇಸು, ಸೊ ನಾವು C-ಸೆಕ್ಷನ್ನೇ ಹೋಗಬೇಕು ಅಂತ ಹೇಳಿ ಮತ್ತು C-ಸೆಕ್ಷನ್ಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡಿ ಅವ್ರು ಓಕೆ C-ಸೆಕ್ಷನ್ ಆಯಿತು ಆದರೂ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಫೈನಲ್ ಆಗಿ ಚೆಕ್ ಮಾಡೋಕ್ಕೆ ಹೋದಾಗ ಲೇಬರ್ ವಾರ್ಡಲ್ಲಿದ್ದೆ. ಅದಾದಮೇಲೆ ನಾರ್ಮಲ್ ಆಗೋದೇ ಇಲ್ಲ, C-ಸೆಕ್ಷನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನನ್ನ OTಗೆ ಶಿಫ್ಟ್ ಮಾಡಿದ್ರು. ಸೊ OTಗೆ ಹೋದಾಗ ಆ್ಯಸ್ ಯೂಶ್ವಲ್ C-ಸೆಕ್ಷನ್ ಮಾಡಿನೇ ನನಗೆ ಡೆಲಿವರಿ ಆಯಿತು. ಸೊ ಅದೊಂದು ಸ್ವಲ್ಪ ಬೇಜಾರಿದೆ ನನಗೆ, ಯಾಕಂದರೆ ನಾನು ನಾರ್ಮಲ್ಲೇ ಮಾಡ್ಕೊಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನನಗೆ C-ಸೆಕ್ಷನ್ ಮಾಡಿ ನನ್ನ ಮುದ್ದು ಬಂಗಾರಿನ ಆಚೆ ತೆಗೆದ್ರು. ಆ್ಯಂಡ್ ಇಟ್ ವಾಸ್ ಹೇಳೋಕ್ಕಾಗಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ನನಗೆ C-ಸೆಕ್ಷನ್ ಮಾಡಿ ಮಗುನ ಆಚೆ ತೆಗೆದ್ಮೇಲೆ ಫಸ್ಟ್ ನನಗೆ ತೋರಿಸ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ, ನನಗೆ ತೋರಿಸ್ಲಿಲ್ಲ. ಮಗುನ ಆಚೆ ತೆಗಿಯೋ ಟೈಮ್ಗೆ ನನ್ನನ್ನು ಅದೇನು ಇಲ್ಲಿವರೆಗೂ ಲೈಕ್ ಒಂದು ಎಪ್ರಾನ್ ಹಾಕಿದ್ರು, ಅದನ್ನು ಮುಚ್ಚಿ ಮಗುನ ಈಚೆ ತೊಗೊಂಡು ಹೊಂಟೋದ್ರು. ನನ್ನ ಮಗಳು ಈಚೆ ಬಂದಮೇಲೂ ಜಾಸ್ತಿ ಅಳ್ಳಿಲ್ಲ. ಮ್ಯಾಕ್ಸಿಮಮ್ ಅವಳು ಹತ್ತು ಅಷ್ಟೇ, ಜಾಸ್ತಿ ಅವಳು ಹತ್ತಿದ್ದು ಕೂಡ ನನಗೆ ಕೇಳಿಸಿಲ್ಲ. ಈಚೆ ನಾರ್ಮಲ್ ಡೆಲಿವರಿ ಆಗಿದ್ರೆ ಮೇ ಬಿ ಮಗು ತುಂಬ ಅಳ್ತಿತ್ತೋ ಏನೋ, ಇವಳು ಮಾತ್ರ ಅಷ್ಟೇ ಹತ್ತಿದ್ದು, ಜಾಸ್ತಿ ಅಳ್ಳಿಲ್ಲ. ಈಚೆ ತೊಗೊಂಡು ಹೊರಟೋದ್ರು. ಈಚೆ ತೊಗೊಂಡೋಗಿ ಫಸ್ಟು ನಮ್ಮ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತೋರಿಸಿದ್ರು. ನಾನು ಎಲ್ಲ C-ಸೆಕ್ಷನ್ ಎಲ್ಲ ಆಯಿತು, ಸ್ಟಿಚಸ್ ಎಲ್ಲ ಹಾಕಿದ್ರು, ಒಂದು 1/2 hour ಆಯಿತು. ವೆಯ್ಟ್ ಮಾಡ್ತಾ ಇದ್ದೀನಿ, ಮಗುನ ನನಗೆ ತೋರಿಸ್ತಾರೆ ಅಂತ. ನನಗೆ ತೋರಿಸ್ತಾನೆ ಇಲ್ಲ ಮಗುನ. ಐ ವಾಸ್ ಲೈಕ್, ಎಲ್ಲಪ್ಪ ಇಷ್ಟು ನೋವು ತಿಂದಿದ್ದೀನಿ, ಕಾದಿದ್ದೀನಿ, ಈಗಲಾದರೂ ನನಗೆ ನನ್ನ ಮಗುನ ತೋರಿಸ್ಬೇಕಲ್ವ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ. ಆದರೆ ನನಗೆ ಅನಸ್ತೇಷಿಯಾ ಕೊಟ್ಟಿದ್ದರಿಂದ ಕೈಗಳು ಬಿಟ್ಟರೆ ಬೇರೆ ಏನೂ ಕೂಡ ನನಗೆ ವರ್ಕ್ ಮಾಡೋ ಕಂಡೀಷನಲ್ಲಿ ಇರಲಿಲ್ಲ. ಎಲ್ಲ ಫುಲ್ಲು ಟೈರ್ ಥರ ಆಗಿಬಿಟ್ಟಿದ್ದೆ ನಾನು. ಆಮೇಲೆ ನಾನು ವಾರ್ಡಿಗೆ ಶಿಫ್ಟ್ ಮಾಡ್ತಾಯಿದ್ರು. ಸೊ ವಾರ್ಡಿಗೆ ಕರ್ಕೊಂಡು ಹೋಗಬೇಕಾದ್ರೆ ನಮ್ಮ ಅತ್ತೆ ಕೈನಲ್ಲಿತ್ತು ನನ್ನ ಮಗು. ಸೊ ನಮ್ಮ ಅತ್ತೆ ತೋರಿಸಿದ್ರು, ನೋಡು ನಿನ್ನ ಮಗಳನ್ನ ಅಂತ. ನನಗೆ ಆವಾಗ ವಾರ್ಡಿಗೆ ಶಿಫ್ಟ್ ಮಾಡ್ತಾಯಿದ್ರಿಂದ ನಾನು ಅವಳನ್ನ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಅನಸ್ತೇಷಿಯಾ ಕೊಟ್ಟಿದ್ದರಿಂದ ಸ್ವಲ್ಪ ಅನ್ಕಾನ್ಷಿಯಸ್ ಆಯಿತು ನನಗೆ. ವಾರ್ಡಿಗೆ ಶಿಫ್ಟ್ ಮಾಡಿ ಒಂದು 5 minutes ಇಲ್ಲ, ಮಗುನ ಪಕ್ಕದಲ್ಲಿ ತೊಟ್ಲಿಗೆ ಹಾಕಿದ್ದಾರೆ, ಬಟ್ ನನ್ನ ಕೈಯಲ್ಲಿ ನೋಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅವಳನ್ನ ನಾನು ಫಸ್ಟು 1 day ಅಂತೂ ನಾನು ನೋಡೇ ಇಲ್ಲ ನನ್ನ ಮಗಳನ್ನ. ಜಸ್ಟ್ ಸ್ವಲ್ಪ ನೋಡಿದೆ ಅಷ್ಟೇ, ಕಂಪ್ಲೀಟಾಗಿ ನಾನು ನನ್ನ ಮಗಳನ್ನ ನೋಡೋಕ್ಕಾಗಿರಲಿಲ್ಲ. ಆ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಒಂದು 5 minutes, ವಿತಿನ್ 5 to 10 minutes ಒಳಗಡೆ ನಾನು ನಿದ್ದೆ ಹೋಗ್ಬಿಟ್ಟೆ. ಯಾಕಂದರೆ ಅಷ್ಟು ಅನಸ್ತೇಷಿಯಾ ಸ್ವಲ್ಪ ನಿದ್ದೆ ಬರ್ಸುತ್ತೆ. ಸೊ ನಿದ್ದೆ ಮಾಡಿಬಿಟ್ಟೆ. ಅದಾದಮೇಲೆ ನಮ್ಮ ಅತ್ತೆ ಮತ್ತು ನನ್ನ ಗಂಡ ನೈಟೆಲ್ಲ ಹಾಸ್ಪಿಟಲಲ್ಲಿದ್ದು ಎವ್ರಿ 2 hours ಅವಳಿಗೆ ಫಾರ್ಮುಲಾ ಕೊಡ್ತಾಯಿದ್ರು. ಯಾಕಂದರೆ ನನಗೆ C-ಸೆಕ್ಷನ್ ಆಗಿದ್ದರಿಂದ ಅವಳಿಗೆ ಹಾಲು ಕೊಡೋಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇರಲಿಲ್ಲ. ಅದೊಂದು ತುಂಬ ಕಷ್ಟ ಇತ್ತು ನನಗೆ. ಮಗು ಹೊಟ್ಟೆನಲ್ಲಿದ್ದಾಗ ನಂದೇನಿದೆ ಫುಡ್ ಅದು ಅವಳಿಗೆ ಹೋಗ್ತಾ ಇತ್ತು. ಬಟ್ ಹೊರಗಡೆ ಬಂದಮೇಲೆ ಅವಳಿಗೆ ಎವ್ರಿ 2 hours ನಾವು ಫೀಡ್ ಮಾಡಿಲ್ಲ ಅಂದರೆ ಶುಗರ್ ಲೆವೆಲ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಮ್ಮ ಅತ್ತೆ ಮತ್ತು ನನ್ನ ಗಂಡ ಎವ್ರಿ 2 hours ಅಲಾರಾಮ್ ಇಟ್ಕೊಂಡು ಎದ್ದು ಅವಳಿಗೆ ಫಾರ್ಮುಲಾ ಕೊಡ್ತಾಯಿದ್ರು. ನನ್ನ ಕೈನಲ್ಲಿ ಅಲ್ಗಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ರಾತ್ರಿ ಆಲ್ಮೋಸ್ಟ್ 8 ಗಂಟೆ ನನಗೆ C-ಸೆಕ್ಷನ್ ಮಾಡಿದ್ದು. ಒಂದು 5-6 hours ಏನೋ ನಾನು ನಿದ್ದೆನಲ್ಲಿದ್ದೆ. ಅದಾದಮೇಲೆ ಶುರು ಆಯಿತು ನೋಡಿ ಅದು C-ಸೆಕ್ಷನ್ ಮಾಡಿರೋ ಪೇನು. ಸಿಕ್ಕಾಪಟ್ಟೆ ನೋಯ್ತಾ ಇದೆ ನನಗೆ. ಆ ಕಡೆ ಈ ಕಡೆ ಟರ್ನ್ ಮಾಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ತುಂಬ ನೋಯ್ತಾ ಇದೆ ನನಗೆ. ಸೊ C-ಸೆಕ್ಷನ್ ಇಟ್ಸ್ ನಾಟ್ ಸೋ ಈಸಿ.
ಪೇನ್ಲೆಸ್ ಹೌದು. ಏನದು ಡೆಲಿವರಿ ಆಗಬೇಕಾದ್ರೆ ಅಷ್ಟು ಸಿ ಸೆಕ್ಷನಲ್ಲಿ ಪೇಯ್ನ್ ಆಗಲ್ಲ. ಅದಾದಮೇಲೆ ಒಂದು 3-4 ಡೇಸ್ ಇರುತ್ತಲ್ಲ ಪೇಯ್ನ್, ಮತ್ತು ಕೆಮ್ಮು ಜಾಸ್ತಿ ಬರುತ್ತೆ. ಕೆಮ್ಮಿದಾಗ ಹೊಟ್ಟೆ ಲೈಕ್ ಹಿಂಗೆ ಬೌನ್ಸ್ ಆಗುತ್ತೆ. ಅದೆಲ್ಲ ತುಂಬ ಕಷ್ಟ ಆಯಿತು. ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಓಡಾಡೋಕ್ಕಂತೂ ಆಗ್ತಾನೆ ಇರಲಿಲ್ಲ. ಡಾಕ್ಟರ್ಸು ನನ್ನ ಸಲ ಮಲಗಿರಬೇಡಿ, ವಾಕ್ ಮಾಡಿ, ಬೇಗ ಕ್ಯೂರ್ ಆಗ್ತೀರಾ ಅಂತ ನನ್ನನ್ನು ಎದ್ದು ಓಡಾಡಿಸ್ತಾನೆ ಇದ್ದರು. ಡಿಸೆಂಬರ್ 28ಕ್ಕೆ ಹೋಗಿ ಅಡ್ಮಿಟ್ ಆದೆ. ಜಾನ್ 1ಗೆ ನಾನು ಡಿಸ್ಚಾರ್ಜ್ ಆದೆ. ಸೊ ಆಲ್ಮೋಸ್ಟ್ 4 ಡೇಸ್ ಇದ್ದೆ ನಾನು ಹಾಸ್ಪಿಟಲಲ್ಲಿ. ಅದು ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಷ್ಟೆಲ್ಲ ಕಷ್ಟಪಟ್ಟೆ, ಅಷ್ಟೆಲ್ಲ ಪೇಯ್ನ್ ತೊಗೊಂಡಿದ್ದು ಇಟ್ಸ್ ವರ್ತ್ ಇಟ್ ಅನ್ನಿಸ್ತು. ಇವತ್ತು ನನ್ನ ಮಗಳಿದ್ದಾಳೆ ನನ್ನ ಕೈನಲ್ಲಿ, ತುಂಬ ಖುಷಿಯಾಗಿದೆ. 12 ವೀಕ್ ಪ್ರೆಗ್ನೆನ್ಸಿ ನಂದು ಕನ್ಫರ್ಮ್ ಆದಾಗ 72 kg ಇದ್ದೆ. 85 ಇದೆ. 85ಇಂದ ವೆಯ್ಟ್ ಲಾಸ್ ಆಗಿ ಡಯಟ್ ಮಾಡಿ ವರ್ಕೌಟ್ ಎಲ್ಲ ಮಾಡಿ 70 ಆಲ್ಮೋಸ್ಟ್ ಬಂದಿದ್ದೆ. 74-75 ಅಷ್ಟು ಬಂದಿದ್ದೆ. ಅದಾದಮೇಲೆ ಮತ್ತೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಅದೆಲ್ಲ ತುಂಬ ಕಷ್ಟ ಆಗಿ 72 ಬಂದಿದ್ದೆ ನಾನು. ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೆ, ತುಂಬಾ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೆ. 72 ಕಿಲೋಸ್ ಬಂದೆ ನಾನು ಮಾಡ್ಕೊಂಡಿದ್ದಂಥ ಒಂದು ಸಣ್ಣ ಮಿಸ್ಟೇಕ್, ಹೇಳೋದಕ್ಕೆ ತುಂಬ ಸಣ್ಣ ಮಿಸ್ಟೇಕ್ ಅನ್ನಿಸ್ಬೋದು, ಬಟ್ ಅದಕ್ಕೆ ನಾನು ಪೇ ಮಾಡಿದ್ದಿದೆಯಲ್ಲ ಇಟ್ಸ್ ಎ ಹ್ಯೂಜ್ ಅಂತ ಹೇಳ್ಬೋದು. ಏನಪ್ಪ ನಾನು ಮಾಡಿದ ಮಿಸ್ಟೇಕ್ ಅಂದರೆ, ನಾನು ಮಲಗೋ ಅಭ್ಯಾಸನ ರೈಟ್ ಸೈಡ್ ಮಾಡ್ಕೊಂಬಿಟ್ಟೆ. ಅದೊಂದು ತಪ್ಪನ್ನು ನಾನು ಮಾಡಿಲ್ಲ ಅಂದಿದ್ರೆ ನನಗೆ ನಾರ್ಮಲ್ ಡೆಲಿವರಿನೇ ಆಗ್ತಾಯಿತ್ತು. ಏನಕ್ಕೆ ರೈಟ್ ಸೈಡ್ ಮಲಗೋ ಅಭ್ಯಾಸ ಮಾಡ್ಕೊಂಬಿಟ್ಟೆ ಅಂದರೆ, ಏನೋ ಸ್ವಲ್ಪ ಕಂಫರ್ಟಬಲ್ ಆಗಿರೋದು ನನಗೆ. ಸೊ ಇದೇ ಜಾಗದಲ್ಲಿ ನಾನು ಮಲಗ್ತಾ ಇದ್ದಿದ್ದು. ಇಳಿಯೋದಕ್ಕೆ ಈಸಿ ಆಗುತ್ತೆ, ವಾಶ್ರೂಮ್ ಹೋಗೋದಕ್ಕೆ ಈಸಿ ಆಗುತ್ತೆ, ಎದ್ದು ಕೂತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ರೈಟ್ ಸೈಡ್ ಮಲಗೋ ಅಭ್ಯಾಸ ಮಾಡ್ಕೊಂಬಿಟ್ಟೆ. ಸೊ ಅದು ಎಷ್ಟು ದೊಡ್ಡ ಮಿಸ್ಟೇಕ್ ಆಯಿತು ಅಂದರೆ, 72 kg ಇದ್ದಿದ್ದು ನಾನು ರೈಟ್ ಸೈಡ್ ಮಲಗೋ ಅಭ್ಯಾಸ ಮಾಡ್ಕೊಂಡಿದ್ರಿಂದ ನನಗೆ ಡೆಲಿವರಿ ಆಗೋ ಟೈಮ್ಗೆ 103 kg ಇದ್ದೀನಿ. 31 kg ಕಡಿಮೆನೇ ಅಲ್ಲ ಅದು. 31 kg ನಾನು 4 ಮಂತ್ಸು ಇಲ್ಲ, ಅಪ್ ಟು 4 ಮಂತ್ಸ್ವರೆಗೂ ನನಗೆ ವಾಮಿಟ್ ಇತ್ತು. 5 ಮಂತ್ಸ್ವರೆಗೂ ಅಂತ ಹೇಳ್ಬೋದು. ಸೊ 5 ಮಂತ್ಸಿಂದ 9 ಮಂತ್ಸಿಗೆ ಬರೋ ಅಷ್ಟರಲ್ಲಿ ಜಸ್ಟ್ 4 ಮಂತ್ಸ್ ಗ್ಯಾಪಲ್ಲಿ ನಾನು 31 kg ದಪ್ಪ ಆಗಿಬಿಟ್ಟೆ. ಅದು ತುಂಬಾ ನನಗೆ ಹೊಡೆತ ಬಿತ್ತು ಅಂತ ಹೇಳ್ಬೋದು. ಯಾಕಂದರೆ ರೈಟ್ ಸೈಡ್ ಮಲಗೋದ್ರಿಂದ ಕಾಲುಗಳು ಸ್ವೆಲ್ಲಿಂಗ್ ಬರೋಕ್ಕೆ ಶುರು ಆಯಿತು. ಸೊ ಕಾಲುಗಳು ಸ್ವೆಲ್ಲಿಂಗ್ ಬರೋಕ್ಕೆ ಶುರು ಆಗಿದ್ದರಿಂದ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾವುದೇ ರೀತಿ ಎಕ್ಸಸೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇನಾಯಿತು, ಯಾವುದೇ ರೀತಿ ಆ್ಯಕ್ಟಿವಿಟಿ ಬಾಡಿಗೆ ಕೊಡದೇ ಇದ್ದಿದ್ದರಿಂದ ವೆಯ್ಟ್ ಗೇನ್ ಆಗ್ತಾ ಹೋಯಿತು. ಓವರ್ ವೆಯ್ಟ್ ಆಗಿಬಿಟ್ಟೆ ನಾನು. 103 kg ನಾರ್ಮಲ್ ವೆಯ್ಟ್ ಅಲ್ವೇ ಅಲ್ಲ ಅದು. ಬೇರೆಯವರೆಲ್ಲ ಲೈಕ್ ಮ್ಯಾಕ್ಸಿಮಮ್ ಅಂದರೆ ಒಂದು 10-15 kg ಜಾಸ್ತಿ ಆಗ್ತಾರೆ. ನಾನು 2x ಆಗಿಬಿಟ್ಟಿದ್ದೀನಿ, ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ನಾನು. ಅದು ನನಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನಗೆ ನಾಳೆ ಡೆಲಿವರಿ ಆಗ್ತಿದೆ ಅಂದರೆ ಇವತ್ತು ಗೊತ್ತಾಗಿದೆ. ನಾನು ರೈಟ್ ಸೈಡ್ ಮಲಗಿರೋದ್ರಿಂದ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ. ನಾನು ಎಷ್ಟೆಲ್ಲ ಹುಡುಕ್ತೆ, ಎಷ್ಟೆಲ್ಲ ಎಲ್ಲರೂ ಕೇಳಿದೆ, ಎಲ್ಲರೂ ಕೂಡ ನಾರ್ಮಲ್ ಅಂತಲೇ ಹೇಳಿದ್ರು. ಪ್ರೆಗ್ನೆನ್ಸಿನಲ್ಲಿ ವೆಯ್ಟ್ ಗೇನ್ ಆಗುತ್ತೆ, ಕಾಲೆಲ್ಲ ಸ್ವೆಲ್ಲಿಂಗ್ ಬರುತ್ತೆ, ಅದೆಲ್ಲ ನಾರ್ಮಲ್ ಅಂತ ಹೇಳಿದ್ರು. ಬಟ್ ನನ್ನ ಕೇಸಲ್ಲಿ ಇಟ್ಸ್ ಎ ಹ್ಯೂಜ್, ತುಂಬಾ ದೊಡ್ಡ ಮಿಸ್ಟೇಕ್ ಅದು. ಸೊ ರೈಟ್ ಸೈಡ್ ನಾನು ಮಲಗಲಿಲ್ಲ ಅಂದಿದ್ದಿದ್ರೆ ನಾನು ಓವರ್ ವೆಯ್ಟ್ ಆಗ್ತಾ ಇರಲಿಲ್ಲ, ನಾರ್ಮಲ್ ವೆಯ್ಟಲ್ಲಿ ಇರ್ತಾಯಿದ್ದೆ. ಅವಾಗ ವಾಕಿಂಗ್ ಮಾಡ್ತಾಯಿದ್ದೆ, ಎಕ್ಸಸೈಸ್ ಎಲ್ಲ ಮಾಡಿದರೆ ಏನಾಗ್ತಾಯಿತ್ತು, ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಇರ್ತಾಯಿತ್ತು. ಬಟ್ ಅದು ಯಾವುದನ್ನು ನಾನು ಮಾಡದೇ ಇರೋದ್ರಿಂದ ನಾನು ಓವರ್ ವೆಯ್ಟ್ ಆಗಿ ನಾರ್ಮಲ್ ಡೆಲಿವರಿ ಆಗದಿರ ಕಷ್ಟ ಆಗಿ ಕೊನೆಗೆ ನನಗೆ ಸಿ ಸೆಕ್ಷನ್ ಮಾಡಿ ಮಗುನ ತೆಗಿಬೇಕಾಗಿ ಬಂತು. ಸೊ ಈ ರೀತಿ ನಾನು ಮಾಡ್ಕೊಂಡಿದ್ದೊಂದು ತುಂಬ ದೊಡ್ಡ ಮಿಸ್ಟೇಕು. ಯಾರೂ ಕೂಡ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ರೈಟ್ ಸೈಡ್ ಮಲಗೋ ಅಭ್ಯಾಸ ಇತ್ತು ಅಂದರೆ ದಯವಿಟ್ಟು ಮಾಡ್ಕೋಬೇಡಿ, ಚೇಂಜ್ ಮಾಡ್ಕೊಳ್ಳಿ. ನನ್ನ ಮಗಳು ನಿದ್ದೆನಲ್ಲಿದ್ದಾಳೆ, ಅವಳನ್ನ ಮಲಗಿಸ್ಬಿಟ್ಟು ಬಂದೆ. ಸೊ ಈಗ ನಂಗೆ ಡೆಲಿವರಿ ಆದಮೇಲೆ ಏನೇನಾಯಿತು ಅನ್ನೋದ್ರ ಮೇಲೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತೀನಿ. ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ಮೇ ಬಿ 1 to 2 ಡೇಸಲ್ಲಿ ಹಾಲು ಬರುತ್ತಂತೆ ಮಗುಗೆ ಫೀಡ್ ಮಾಡೋದಕ್ಕೆ. ಸಿ ಸೆಕ್ಷನ್ ಆದವ್ರಿಗೆ 1 ವೀಕ್ ಆಗುತ್ತೆ ಹಾಲು ಬರೋದಕ್ಕೆ, ಯಾಕಂದರೆ ಸಿ ಸೆಕ್ಷನ್ ಆಗಿರುತ್ತಲ್ಲ. ಸೊ ಮಿಲ್ಕೆಲ್ಲ ಪ್ರೊಡ್ಯೂಸ್ ಆಗಿ ಇಟ್ಸ್ ಟೇಕ್ ಟೈಮ್ ಬರೋದಕ್ಕೆ ಅಂತ ಹೇಳಿದ್ರು. ನನಗೆ ಹಾಲೇ ಬರ್ತಾಯಿಲ್ಲ, ಯಾಕಂದರೆ 1 ವೀಕ್ ಆಯಿತು, ಹಾಲು ಬರ್ತಾಯಿಲ್ಲ, ಮಗುಗೆ ಫಾರ್ಮುಲಾನೇ ಕೊಡ್ತಾ ಇದ್ದಾರೆ. ನನಗೆ ಅದು ಎಷ್ಟು ಬೇಜಾರಿಂದು, ಎಷ್ಟು ಹರ್ಟ್ ಆಗ್ತಾ ಇದೆ ಗೊತ್ತಾ. ಯಾಕಂದರೆ ನನ್ನ ಮಗುಗೆ ನನಗೇನಲ್ಲಿ ಹಾಲು ಕೊಡೋಕ್ಕಾಗ್ತಾ ಇಲ್ವಲ್ಲ, ಹಾಲು ಬರ್ತಾ ಇಲ್ವಲ್ಲ. 1 ವೀಕಲ್ಲಿ 3-4 ಡೇಸಲ್ಲಿ ಹಾಲು ಬರುತ್ತೆ ಅಂತ ಹೇಳಿದರು. ಆಮೇಲೆ 1 ವೀಕ್ ಆಗುತ್ತೆ ಅಂತ ಹೇಳಿದ್ರು.
ಯಾಕೆ ಹಾಲು ಬರ್ತಾಯಿಲ್ಲ, ಯಾಕೆ ಹಾಲು ಬರ್ತಾಯಿಲ್ಲ, ನಾನು ತುಂಬಾ ಡಿಸ್ಟರ್ಬ್ ಆಗಿಬಿಟ್ಟೆ, ಮೈಂಡು ತುಂಬಾ ಡಿಸ್ಟರ್ಬ್ ಆಗೋಯ್ತು ನಂದು. ಸೊ ಇನ್ನು ಆ ಪೀರಿಯಡಲ್ಲಿ ಏನು ನನಗೆ ಬೇಜಾರಾಗಿತ್ತಲ್ಲ, ಆ ಪೀರಿಯಡಲ್ಲಿ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಯಾಕಂದರೆ ನನಗೆ ಮೇನ್ ಹಾಲು ಬರಬೇಕು, ನನ್ನ ಮಗುಗೆ ನಾನು ಹಾಲು ಕೊಡಬೇಕು, ನನ್ನದೇ ಹಾಲು ಕೊಡಬೇಕು ಅನ್ನೋವಂಥ ಒಂದು ಏನು ಹೇಳ್ತಾರೆ ಗಿಲ್ಟಿ ಫೀಲ್. ಏನಪ್ಪ ನನ್ನ ಮಗುಗೆ ನಾನು ಹಾಲೇ ಕೊಡೋಕ್ಕಾಗಲ್ವ ಅನ್ನೋವಂಥ ಒಂದು ಗಿಲ್ಟಿ ಫೀಲ್ ಅಲ್ಲಿ ಶುರು ಆಯಿತು ನನಗೆ. ಲೈಕ್ ಇನ್ನೂ ನನಗೆ ಮೈಂಡಲ್ಲಿ ಟೆನ್ಷನ್ ಆಗ್ತಾಯಿದೆ, ಹಾಲು ಬರ್ತಾಯಿಲ್ಲ ಮಗುಗೆ, ಏನು ಮಾಡೋದು ಅಂತ. ಆವಾಗ ಒಂದಷ್ಟು ವೀಡಿಯೋಸ್ಗಳು ನೋಡ್ತಾ ಇದ್ದೆ ನನಗೆ. ಆಮೇಲೆ ಫ್ಯಾಮಿಲಿ ಮೆಂಬರ್ಸು ಹೇಳೋರು, ತುಂಬ ಟೆನ್ಷನ್ ತಗೋತಾ ಇದೆಯಾ ನೀನು, ಹಾಲು ಬರ್ತಿಲ್ಲ ಅನ್ನೋದು ಗಿಲ್ಟಿ ಮಾಡ್ಕೋತಾ ಇದೆಯಾ, ಅದು ಮಾಡ್ಕೋಬೇಡ, ಅದು ಮಾಡಿಕೊಂಡ್ರೆ ನಿಂಗೆ ಹಾಲು ಬರೋದೇ ಇಲ್ಲ, ಇಗ್ನೋರ್ ಮಾಡಬೇಕು, ನಾರ್ಮಲ್ ಆಗೋಕ್ಕೆ ಟ್ರೈ ಮಾಡು, ಇಟ್ಸ್ ಟೇಕ್ ಟೈಮ್, ಸೆಕ್ಷನ್ ಆದವ್ರಿಗೆ ಹಾಲು ಬರೋದಕ್ಕೆ ಟೈಮ್ ತಗೊಳುತ್ತೆ, ಡಿಸ್ಟರ್ಬ್ ಆಗಬೇಡ ಅಂತ ಎಲ್ಲ ಹೇಳೋರು. ಸೊ ಅದೇ ರೀತಿ ನಾನು ಫಸ್ಟು ಒನ್ ವೀಕ್ ಏನಿದೆ ತುಂಬ ತಲೆಗೆ ತೊಗೊಂಬಿಟ್ಟೆ, ಮಗುಗೆ ಹಾಲು ಕೊಡೋಕ್ಕಾಗ್ತಾಯಿಲ್ಲ, ಹಗಲು ರಾತ್ರಿ ನನಗೆ ಅದೇ ಯೋಚನೆ ಆಗೋಯಿತು. ಅದರಿಂದ ನನಗೆ ಹಾಲು ಬರಲೇ ಇಲ್ಲ. ಆಮೇಲೆ ಒನ್ಸ್ ಐ ಡಿಸೈಡೆಡ್, ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಹಾಲು ಬಂತಂದರೆ ತಾನೇ ನಾನು ಕೊಡೋಕ್ಕೆ ಸಾಧ್ಯ, ಹಾಲೇ ಬಂದಿಲ್ಲ ಅಂದರೆ ಎಲ್ಲಿಂದ ಕೊಡಲಿ ನಾನು ಅಂತ. ಅದಾದಮೇಲೆ ಸ್ವಲ್ಪ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದೆ. ಓಕೆ, ಫಾರ್ಮುಲಾ ನನಗೇನಲ್ಲ ಆದಾಗ ಕೊಡ್ತೀನಿ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಾರ್ಮುಲಾನೇ ಕೊಡೋಕ್ಕೆ ಶುರು ಮಾಡಿದೆ. ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟೆ ನಾನು. 1 ವೀಕ್ ತುಂಬಾ ಪ್ರೆಷರ್ ಹಾಕ್ಬಿಟ್ಟಿದ್ದೆ, ಆಗ್ತಾಯಿಲ್ಲ, ಹಾಲು ಬರ್ತಾಯಿಲ್ಲ ಅನ್ನೋದು ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ಆವಾಗ ಯಾವುದೋ ಒಂದು ವಿಡಿಯೋ ನೋಡಿದೆ, ಯಾವುದೋ ಒಂದು ಡಾಕ್ಟರ್ ಸಜೆಷನ್ ಮಾಡ್ತಾಯಿದ್ರು. ನನಗೆ ನಿಜವಾಗ್ಲೂ ಆ ವಿಡಿಯೋ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಹಾಲು ಬರೋದು ಇಲ್ಲಿಂದ ಅಲ್ಲ, ಇಲ್ಲಿಂದ ಅಂತೆ. ಸೊ ಯಾವಾಗ ನಾವು ಮೈಂಡಿಗೆ ರಿಲ್ಯಾಕ್ಸ್ ಕೊಡ್ತೀವಿ, ಯಾವಾಗ ನಾವು ಕಾಮಾಗಿರ್ತೀವಿ, ಆವಾಗ ಮಿಲ್ಕ್ ಪ್ರೊಡ್ಯೂಸ್ ಇಲ್ಲಿಂದ ಆಗುತ್ತೆ, ಅದಾದಮೇಲೆ ಇಲ್ಲಿ ಹೊರಗಡೆ ಬರುತ್ತೆ ಅಂತ ಅವರು ಒಂದಷ್ಟು ಕ್ಲೀನಾಗಿ ಹೇಳಿದ್ಮೇಲೆ ನಾನು ಸ್ವಲ್ಪ ನಾರ್ಮಲ್ ಆಗೋಕ್ಕೆ ಟ್ರೈ ಮಾಡಿದೆ. 2 ಡೇಸ್ ನಾನು ಟೋಟಲಿ ಇಗ್ನೋರ್ ಮಾಡಿ ಮಗು ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ, ಮಗಳ ಮೇಲೆ ಎಲ್ಲ ಕಾನ್ಸಂಟ್ರೇಷನ್ ಆಗ್ತೆ, ಹಾಲಿನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೆ. ಯಾವಾಗ ನನ್ನ ಮೈಂಡಿಗೆ ರಿಲ್ಯಾಕ್ಸ್ ಕೊಟ್ಟನಲ್ಲ, ಆವಾಗ ನನಗೆ ಹಾಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಲು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ಹಾಲು ಸ್ವಲ್ಪನೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನಿಷಿಯಲಿ ಸ್ವಲ್ಪ ಬಂದು ಅದಕ್ಕೆ ಒಂದಷ್ಟು ಸಪ್ಲಿಮೆಂಟ್ ಎಲ್ಲ ಕೊಟ್ಟರು. ಈ ಟ್ಯಾಬ್ಲೆಟ್ ತೊಗೊಳ್ಳಿ, ಆ ಟ್ಯಾಬ್ಲೆಟ್ ತೊಗೊಳ್ಳಿ, ಆ್ಯಂಡ್ ಫುಡ್ ಇದನ್ನೇ ತೊಗೊಳ್ಳಿ, ಇದನ್ನು ತಿಂದರೆ ಹಾಲು ಬರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಓಕೆ, ನನಗೀಗ ಮಗುಗೆ ಮೇನ್ಲಿ ಹಾಲು ಕೊಡಬೇಕು. ಸೊ ಮುಂಚೆ ಎಲ್ಲ ಕೆಲವೊಂದು ಫುಡ್ಗಳನ್ನೆಲ್ಲ ನಾನು ಸೇರ್ತಾನೆ ಇರಲಿಲ್ಲ, ನಾನು ತಿಂತಾನೆ ಇರಲಿಲ್ಲ. ಬಟ್ ಈಗ ನನ್ನ ಮಗುಗೆ ನಾನು ಹಾಲು ಕೊಡಲೇಬೇಕು. ಸೊ ಆದ್ದರಿಂದ ಏನಾದರೂ ಸರಿ ಕೊಡಿ, ತಿಂತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಹೋಗ್ಬಿಟ್ಟೆ. ಸೊ ಇದು ತಿಂದರೆ ಹಾಲು ಬರುತ್ತಾ, ಓಕೆ ಫೈನ್, ಟೇಸ್ಟ್ ಇದೆಯಾ ಇಲ್ಲೋ, ಓಕೆ ಫೈನ್, ಏನಾದರೂ ಓಕೆ, ನಾನು ತಿಂತೀನಿ, ನನಗೆ ಕೊಡಿ ಅಂತ ನಾನು ತೊಗೊಂಡೆಲ್ಲ ತಿನ್ನೋಕ್ಕೆ ಶುರು ಮಾಡಿದೆ. ಹಾಲು ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಯಿತು. ಆದರೆ ಪ್ರಾಬ್ಲಮ್ ಏನಾಯ್ತು ಅಂದರೆ, ನಂದು ಫ್ಲ್ಯಾಟ್ ನಿಪ್ಪಲ್, ನಾರ್ಮಲ್ ನಿಪ್ಪಲ್ಸ್ ಏನಿರುತ್ತೆ ಆ ನಿಪ್ಪಲ್ ಶೇಪ್ ಇಲ್ಲ. ಸೊ ಮಗುಗೆ ನಿಪ್ಪಲ್ ಸಿಗಲ್ಲ. ಸೊ ಆವಾಗ ಒಂದಷ್ಟು ಡಾಕ್ಟರ್ಸ್ ಏನು ಹೇಳಿದ್ರು, ಪಂಪ್ ಸಿಗುತ್ತೆ, ಪಂಪ್ ತಗೊಳ್ಳಿ, ಪಂಪಿಂದ ಪಂಪ್ ಮಾಡಿ ನೀವು ಮಗುಗೆ ಹಾಲು ಕೊಡ್ಬೋದು ಅಂತ ಹೇಳಿದ್ರು. ಈ ಒಂದು ಪಂಪನ್ನು ತರಿಸ್ದೆ. ಸೊ ಪಂಪ್ ಮಾಡಿ ಮಗುಗೆ ಹಾಲು ಕೊಡ್ಬೋದು ಅಂತ ಹೇಳಿದ್ರು. ಸೊ ನಂದು ಫ್ಲ್ಯಾಟ್ ನಿಪ್ಪಲ್ ಆಗಿರೋ ಕಾರಣ ನಾನು ಈ ಒಂದು ಪಂಪನ್ನು ತರಿಸ್ದೆ. ಸೊ ಟು ಬಿ ವೆರಿ ಹಾನೆಸ್ಟ್, ದಿಸ್ ಪ್ರಾಡಕ್ಟ್ ಇಸ್ ಟೋಟಲಿ ಯೂಸ್ಲೆಸ್. ನನಗಂತೂ ಯಾವುದೇ ರೀತಿ ವರ್ಕ್ ಮಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಪಂಪ್ ಮಾಡಿದ್ರೆ ಸಾಕು ಕೈ ನೋವು ಬಂದ್ಬಿಡುತ್ತೆ. ಆ್ಯಂಡ್ ಇದು ಅಷ್ಟು ಒಳ್ಳೆ ಒಂದು ಸಕ್ಕರೆ ಆಗಿರಲಿಲ್ಲ. ಬಟ್ ಇಮಿಡಿಯೇಟ್ಲಿ ಸಿಗ್ತಾಯಿತ್ತು, ಬೇರೆ ಯಾವುದು ಇಮಿಡಿಯೇಟಾಗಿ ಬರ್ತಾ ಇರಲಿಲ್ಲ ಅಂತ ನಾನು ಯಾರು ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ತರ್ಸೋಕ್ಕೆ ಶುರು ಮಾಡಿದೆ. ಸೊ ಫಸ್ಟಿಗೆ ತರಿಸಿದ್ದು ಈ ಒಂದು ಪಂಪು. ಬಟ್ ನಿಜ ಹೇಳಬೇಕಂದ್ರೆ ಇದು ನನಗೆ ವರ್ಕೌಟ್ ಆಗಲೇ ಇಲ್ಲ. ಸೊ ಇದು ನಾನು ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಇನ್ನೊಬ್ರು ಹೇಳಿದ್ರು ನಿಪ್ಪಲ್ ಸಕ್ಕರ್ ಅಂತ ಸಿಗುತ್ತೆ. ಸೊ ನಿಪ್ಪಲ್ ಸಕ್ಕರ್ ತರಿಸಿದ್ರೆ ಅದು ಫ್ಲ್ಯಾಟ್ ನಿಪ್ಪಲ್ನ ಸ್ವಲ್ಪ ದೊಡ್ಡದು ಮಾಡುತ್ತೆ, ಆವಾಗ ಮಗುಗೆ ಈಸಿಯಾಗಿ ಫೀಡ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಬಟ್ ಇದೇನಂದರೆ, ಇದು ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು. ಆದರೆ ಇದರಿಂದ ನಿಪ್ಪಲ್ಸ್ ಏನು ದೊಡ್ಡದಾಗ್ತಾ ಇರಲಿಲ್ಲ, ಆ ಕ್ಷಣಕ್ಕೆ ಆಗ್ತಾ ಇತ್ತು, ಅದಾದಮೇಲೆ ಮತ್ತೆ ಫ್ಲ್ಯಾಟಾಗಿ ಹೋಗ್ತಾ ಇತ್ತು. ಬಟ್ ಇದು ಹಾಕಿ ಸಕ್ ಮಾಡಿದಾಗ ಇದರೊಳಗಡೆ ಹಾಲು ಸ್ಟೋರ್ ಆಗೋದು. ಸೊ ಒಂದು 5 ml 10 ml ವರೆಗೂ ಹಾಲು ಸ್ಟೋರ್ ಆಗ್ತಾಯಿತ್ತು. ಅದನ್ನು ನಾನು ಸ್ಪೂನಲ್ಲಿ ತೆಗೆದು ಮಗುಗೆ ಕುಡಿಸ್ತಾ ಇದ್ದೆ. ಆ್ಯಂಡ್ ಇದನ್ನು ಎವ್ರಿ ಟೈಮ್ ಯೂಸ್ ಮಾಡಬೇಕಾದ್ರೂ ಬಿಸಿ ನೀರಲ್ಲಿ ಚೆನ್ನಾಗಿ ನೆನೆಸಿ ತೊಳೆದು ಆಮೇಲೆ ಯೂಸ್ ಮಾಡ್ತಾಯಿದ್ದೆ ಇದರಲ್ಲಿ. ಯಾಕಂದರೆ ಇದ್ರೊಳಗಡೆ ಹಾಲು ಸ್ಟೋರ್ ಆಗ್ತಾಯಿತ್ತು. ನನ್ನ ಮಗಳು ಹಾಲನ್ನು ಕುಡಿತಾಳೆ ಅನ್ನೋ ರೀಸನ್ಗೆ ನಾನು ತುಂಬಾ ಕೇರ್ಫುಲ್ಲಾಗಿ ತೊಗೊಳ್ತಾ ಇದ್ದೆ. ಇನಿಷಿಯಲ್ ಡೇಸಲ್ಲಿ ಇದು ಸ್ವಲ್ಪ ಹೆಲ್ಪ್ ಮಾಡ್ತಿತ್ತು. ಆಮೇಲೆ ಇದು ಕೂಡ ನನಗೆ ಅಷ್ಟು ಯೂಸ್ಫುಲ್ ಅಂತ ಅನಿಸಿಲ್ಲ.
ಆಮೇಲೆ ಹಾಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಮಗಳಿಗೆ ಹಾಲು ಕೊಡೋಕ್ಕಾಗ್ತಾಯಿಲ್ಲ. ಆವಾಗ ಏನು ಮಾಡ್ತಿದ್ದೆ, ಇದರಲ್ಲಿ ನಾನು ಹಾಲನ್ನ ತೆಗೆದು ಸ್ಪೂನಲ್ಲಿ ಹಾಕಿ ಅವಳಿಗೆ ಸ್ಪೂನಲ್ಲಿ ಫೀಡ್ ಮಾಡ್ತಾಯಿದ್ದೆ. ಬಾಟಲ್ ಫೀಡಿಂಗ್ ಬೇಡ, ಅವಳು ಅದನ್ನೇ ಅಡಿಕ್ಟ್ ಆಗಿಬಿಡ್ತಾಳೆ ಅಂತ ಯಾವುದೇ ರೀತಿ ಫೀಡಿಂಗ್ ಬಾಟಲ್ ಅಭ್ಯಾಸನ ನಾನು ಮಾಡಿಸಿಲ್ಲ. ಅದಾದಮೇಲೆ ಮತ್ತೆ ಒಬ್ರು ಯಾರೋ ಹೇಳಿದರು, ನಿಪ್ಪಲ್ ಶೀಲ್ಡ್ ಸಿಗುತ್ತೆ, ಸೊ ನಿಪ್ಪಲ್ ಶೀಲ್ಡನ್ನು ಟ್ರೈ ಮಾಡಿ ಅಂತ ಮತ್ತೆ ಇನ್ನೊಬ್ರು ಹೇಳಿದ್ರು. ಸೊ ಆ ಸ್ಟೇಜ್ ಇದೆಯಲ್ಲ, ಹಾಲು ಬರ್ತಾ ಇಲ್ಲ, ಬಂದು ಹಾಲು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಸ್ಟೇಜ್ ಇದೆಯಲ್ಲ, ಅದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಕೆಲವೊಂದು ಸಾರಿ. ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲ ತರಿಸ್ಕೊಳ್ಳೋಣ, ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲ ಮಾಡ್ತಾಯಿದ್ದೆ. ಸೊ ನಿಜ ಹೇಳಬೇಕಂದ್ರೆ ಇದು ನಿಪ್ಪಲ್ ಶೀಲ್ಡ್, ಇದು ನೀವು ನೋಡ್ಬೋದು. ಇದು ನಿಪ್ಪಲ್ ಶೀಲ್ಡು ನಿಜ ಹೇಳಬೇಕಂದ್ರೆ ಟು ಬಿ ವೆರಿ ಹಾನೆಸ್ಟ್ ಇದೊಂದೇ ನನಗೆ ಯೂಸ್ಫುಲ್ ಅಂತ ಅನಿಸಿದ್ದು. ಇದು 2 ಪೀಸಸ್ ಬರುತ್ತೆ. ಓಕೆ, ನೀವು ನೋಡ್ಬೋದು ಈ ಒಂದು ನಿಪ್ಪಲ್ ಏನಿದೆ, ಇದು ಫ್ಲ್ಯಾಟ್ ನಿಪ್ಪಲ್ಸ್ ಇರುತ್ತಲ್ಲ ಅವರಿಗೆ ಇದು ಖಂಡಿತವಾಗ್ಲೂ ಯೂಸ್ಫುಲ್ ಅಂತ ಹೇಳ್ಬೋದು. ನನಗಿದು ಯೂಸ್ ಆಗಿದೆ. ನನ್ನ ಮಗಳಿಗೆ ನನಗೆ ಇದರಲ್ಲೇ ಫೀಡ್ ಮಾಡ್ತಾ ಇರೋದು. ಸಮ್ಟೈಮ್ಸ್ ಇದನ್ನು ಹಾಕಿ ತುಂಬ ಹೊತ್ತು ಅವಳು ಸಕ್ ಮಾಡೋದ್ರಿಂದ ನಿಪ್ಪಲ್ ದೊಡ್ಡದಾಗಿರುತ್ತೆ, ಡೈರೆಕ್ಟಾಗೂ ಸಕ್ ಮಾಡ್ತಾಳೆ. ನನ್ನ ಮಗುಗೆ ಹಾಲು ಕೊಡೋದಕ್ಕೆ ಹೆಲ್ಪ್ ಮಾಡಿದಂಥ ಒಂದು ಮೇನ್ ಪ್ರಾಡಕ್ಟ್ ಅಂದರೆ ಇದೇನೆ. ಇದರಿಂದ ಅವಳಿಗೆ ತುಂಬ ಚೆನ್ನಾಗಿ ಹಾಲು ಸಿಗ್ತಾ ಇದೆ, ತುಂಬ ಚೆನ್ನಾಗಿ ಕುಡಿತಾ ಇದ್ದಾಳೆ. ಸೊ ತರಿಸಿದ 3 ಪ್ರಾಡಕ್ಟಲ್ಲಿ ಇದು ಒಂದಷ್ಟು ನನಗೆ ಯೂಸ್ ಅನ್ನಿಸ್ತು, ಮಿಕ್ಕಿದೆರಡು ಯೂಸ್ಲೆಸ್ ಅನ್ನಿಸ್ತು. ಅಷ್ಟೇ, ಪ್ರತಿ ಸತಿ ನಾನು ಯೂಸ್ ಮಾಡಾದ್ಮೇಲೆ ಅದನ್ನು ತುಂಬ ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ಟು ಅದನ್ನು ಬಿಸಿ ನೀರಲ್ಲಿ ಅಷ್ಟೇ ವಾಶ್ ಮಾಡಿ ಅವಳಿಗೆ ಫೀಡ್ ಮಾಡ್ತೀನಿ. ಸೊ ಈ ನಿಪ್ಪಲ್ ನನಗೆ ಇವಾಗಲೂ ಕೂಡ ಯೂಸ್ ಆಗ್ತಾ ಇದೆ. ಸೊ ಆದ್ದರಿಂದ ಯಾರ್ಯಾರು ಏನೇನು ಹೇಳ್ತಾರಲ್ಲ ಎಲ್ಲ ಮಾಡ್ತಾಯಿದ್ದೆ ನಾನು. ಮೇನ್ಲಿ ನನಗೆ ನನ್ನ ಮಗಳಿಗೆ ಹಾಲು ಕೊಡಬೇಕು, ಆ ಒಂದು ರೀಸನ್ಗೆ ನಾನು ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಹಾಲು ಪ್ರೊಡ್ಯೂಸ್ ಆಗೋದು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆವಾಗ ಏನು ಮಾಡಬೇಕು, ಫುಡ್ಗಳನ್ನ ತುಂಬ ಚೆನ್ನಾಗಿ ತೊಗೋಬೇಕು, ನೀರು ಕುಡಿಬೇಕು, ಹಾಲು ಕುಡಿಬೇಕು, ಯಾವುದೇ ರೀತಿ ಕಂಟ್ರೋಲ್ ಮಾಡಬಾರ್ದು. ಮುಂಚೆ ನಾವೇನು ತಿಂತಾ ಇದ್ವಲ್ಲ ಡಬ್ಬಲ್ ತಿನ್ನಬೇಕು, ಯಾಕಂದರೆ ಮಗುಗೆ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಾವು ಕಂಟ್ರೋಲ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಚೆನ್ನಾಗೇ ತಿನ್ನಬೇಕು, ಜಾಸ್ತಿನೇ ತಿನ್ನಬೇಕು. ಮುಂಚೆ 1000 ಕ್ಯಾಲರೀಸ್ ತಿಂತಾ ಇದ್ದೆ ನಾನು, ಇವಾಗ ಆಲ್ಮೋಸ್ಟ್ 2000 ತಿಂತಾ ಇದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಚೆನ್ನಾಗಿ ಹಾಲು ಬರಬೇಕು. ಕಡಿಮೆ ಮಾಡ್ಕೊಂಡು ತಿಂದರೆ, ಹಾಲು ಬರಲಿಲ್ಲ ಅಂದರೆ ಅವಳು ಅಳೋದು ನನಗೆ ನಿಜವಾಗ್ಲೂ ನೋಡೋಕ್ಕಾಗಲ್ಲ. ಸೊ ಆದ್ದರಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಮೇಲೆ ನಾನು ಗಮನ ಕೊಡ್ತಾ ಇಲ್ಲ, ಚೆನ್ನಾಗೇ ತಿಂತಾ ಇದ್ದೀನಿ. ಇವಾಗಂತೂ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ವೆಯ್ಟ್ ಲಾಸ್ ಮೇಲೆ ನಾನು ಯಾವುದೇ ರೀತಿ ಯೋಚನೆ ಮಾಡ್ತಾ ಇಲ್ಲ, ಚೆನ್ನಾಗೇ ತಿಂತಾ ಇದ್ದೀನಿ. ನನಗೆ ಡೆಲಿವರಿ ಆದ ಟೈಮಲ್ಲಿ ಡೆಲಿವರಿ ಟೈಮ್ನಲ್ಲಿ ನಾನು 103 kg ಇದ್ದೆ. ಇವಾಗ ಆಲ್ಮೋಸ್ಟ್ 92 ಕಿಲೋಸ್ ಬಂದಿದ್ದೀನಿ. ಡೆಲಿವರಿ ಆದಮೇಲೆ ಒಂದು 10 ಕಿಲೋಸ್ ಅಷ್ಟು ವೆಯ್ಟ್ ಲಾಸ್ ಆಯಿತು. ಏನಕ್ಕಪ್ಪ ಅಂದರೆ ನನ್ನ ಮಗಳು 3.2 ಕಿಲೋ ಇದ್ಲು. ಅದಾದಮೇಲೆ ವಾಟರು ಅದು ಇದು ಎಕ್ಸ್ಟ್ರಾಸ್ ಎಲ್ಲ ತೆಗೆದು ಒಂದು ಅಪ್ ಟು 10 ಕಿಲೋಸ್ವರೆಗೂ ನಾನು ವೆಯ್ಟ್ ಲಾಸ್ ಆಯಿತು. ನಾನು ರೀಸೆಂಟಾಗಿ ಚೆಕ್ ಮಾಡಿಲ್ಲ. ಡೆಲಿವರಿ ಆದಮೇಲೆ ಒಂದು 2 to 3 ಡೇಸ್ ಬಿಟ್ಟು ನೋಡಿದಾಗ 92 ಕಿಲೋಸ್ ಇದ್ದೆ ನಾನು. 103ಇಂದ 92 ಕಿಲೋಸಿಗೆ ಬಂದಿದ್ದೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆಮೇಲೆ ಇನ್ನೊಂದು 6 ಮಂತ್ಸ್ ಆದಮೇಲೆ ವೆಯ್ಟ್ ಲಾಸ್ ಮೇಲೆ ಫೋಕಸ್ ಮಾಡೋಣ, ಈಗ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಸೊ ಇವಾಗ ಐ ಆಮ್ ಎಂಜಾಯಿಂಗ್ ಮೈ ಮದರ್ಹುಡ್. ಸೊ ತುಂಬ ಖುಷಿ ಆಯಿತು ನನಗೆ. ಇದು ನನ್ನ ಒಂದು ಹಾಸ್ಪಿಟಲ್ ಎಕ್ಸ್ಪೀರಿಯೆನ್ಸು. ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು, ಏನು ಗೊತ್ತಾ, ನನಗೆ 3 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದಾಗ, ಅಂದರೆ 12 ವೀಕ್ಸ್ ಪ್ರೆಗ್ನೆನ್ಸಿ ಇದ್ದಾಗ NT ಸ್ಕ್ಯಾನ್ ಅಂತ ಒಂದು ಮಾಡ್ತಾರೆ. ಸೊ ಆ NT ಸ್ಕ್ಯಾನ್ ಮಾಡಿದಾಗ ಮಗುನಲ್ಲಿ ನೇಸಲ್ ಬೋನ್ ಇಲ್ಲ, ಸೊ ಮಗುನಲ್ಲಿ ಒಂದು ಅಬ್ನಾರ್ಮಲಿಟಿ ಬರುತ್ತೆ ಅಂತ ಹೇಳಿ ತಲೆಗೆ ಹುಳ ಬಿಟ್ಟಿದ್ರು. ನಿಜ ಹೇಳ್ತೀನಿ, ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನನ್ನ ಮಗಳಲ್ಲಿ. ನೇಸಲ್ ಬೋನ್ ಇಶ್ಯೂ ಅಂತ ಏನು ಹೇಳಿದ್ರಲ್ಲ, ನಾನು ಅಂದ್ಕೊಂಡಿದ್ದೆ ನೇಸಲ್ ಬೋನ್ ಅವ್ರಿಗೆ ಕಾಣಿಸ್ತಲ್ಲ ಅಂದರೆ ನಂದು ಚಿಕ್ಕ ಮೂಗಿರ್ಬೋದೇನೋ, ಮೇ ಬಿ ಅವ್ರಿಗೆ ಆ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಯೋಚನೆ ಮಾಡಿದ್ದೆ. ಬಟ್ ನಿಜವಾಗ್ಲೂ ಇಲ್ಲ, ನನ್ನ ಮಗಳು ಮೂಗು ತುಂಬಾ ಚೆನ್ನಾಗಿದೆ. ಸೊ ನೇಸಲ್ ಬೋನ್ ವಿಷಯದಲ್ಲಿ ಅವ್ರು ಹೇಳಿದ ಥರ ಯಾವುದೂ ಇಲ್ಲ. ಆ್ಯಂಡ್ ಅಬ್ನಾರ್ಮಲಿಟೀಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದರು. ನನ್ನ ಮಗಳು ಯಾವುದೇ ರೀತಿ ಅಬ್ನಾರ್ಮಲ್ ಕಿಟ್ ಥರ ಇಲ್ಲವೇ ಇಲ್ಲ. ಹಸುವಾದರೆ ಅಳ್ತಾಳೆ, ಸುಸು ಮಾಡಿದ್ರೆ ಅಳ್ತಾಳೆ, ಮೋಷನ್ ಮಾಡಿಕೊಂಡ್ರೆ ಅಳ್ತಾಳೆ, ಆ್ಯಂಡ್ ಸೌಂಡ್ಗಳಿಗೆ ರಿಯಾಕ್ಟ್ ಮಾಡ್ತಾಳೆ, ಲೈಟ್ಸ್ಗಳನ್ನ ನೋಡ್ತಾಳೆ. ಎಲ್ಲ ಈಗ ಅಬ್ನಾರ್ಮಲ್ ಕಿಟ್ ಇತ್ತಂದರೆ ಯಾವುದಕ್ಕೂ ಕೆಲವೊಂದು ಸತಿ ರೆಸ್ಪಾನ್ಸ್ ಮಾಡಲ್ಲ. ಬಟ್ ನನ್ನ ಮಗಳು ಎಲ್ಲ ಥರ ಮಾಡ್ತಾಳೆ. ಕೆಲವೊಂದು ಸತಿ ನಾವೇನಾದರೂ ಅವಳ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾಳೆ. ಸೊ ಎಲ್ಲ ಯಾವುದೇ ರೀತಿ ನನ್ನ ಮಗಳಲ್ಲಿ ಕೊರತೆ ಅಂತೂ ನನಗೆ ಇಲ್ಲಿವರೆಗೂ ಕಾಣಿಸಿಲ್ಲ. ಅಬ್ನಾರ್ಮಲ್ ಕಿಟ್ ಇರ್ಬೋದೇನೋ, ತೆಗೆಸ್ತೀರಾ ಯೋಚನೆ ಮಾಡಿ ಅಂತ ಹೇಳಿದರು ನನಗೆ. ಸೊ ಆವಾಗ ನಾವೇನಾದರೂ ಸ್ವಲ್ಪ ವೀಕ್ ಆಗಿ ಬೇಡ ಅಂತ ತೆಗೆಸ್ಬಿಟ್ಟಿದ್ರೆ ಇಷ್ಟು ಚೆನ್ನಾಗಿರೋ ಮಗಳನ್ನ ನಾನು ಖಂಡಿತವಾಗ್ಲೂ ಕಳ್ಕೊಳ್ತಾ ಇದ್ದೆ. ಬಟ್ ಇಲ್ಲ, ನಾವು ಇರಲಿ ಏನಾಗುತ್ತೋ ಆಗಲಿ ಅಂತ ಹೋಗಿ ಮತ್ತೆ ಅವ್ರು ಹೇಳಿ ಟೆಸ್ಟ್ಗಳೆಲ್ಲ ಮಾಡಿಸಿದ್ವಿ.
ಎಲ್ಲ NIPT ಮಾಡಿಸಿದ್ವಿ, ಆಮ್ನಿಯೋಸಿಂಥಸಿಸ್ ಮಾಡಿಸಿದ್ವಿ. ಅವ್ರು ಯಾವ ಟೆಸ್ಟ್ ಹೇಳ್ತಾರೋ ಮಾಡಬೇಕಾ, ಓಕೆ ಫೈನ್. ಅದ್ರ ಬೆಲೆ ಎಷ್ಟು ಅಂತ ನಾವು ಯೋಚನೆ ಮಾಡ್ತಾ ಇರಲಿಲ್ಲ, ಎಲ್ಲ ಮಾಡ್ತಾ ಇದ್ವಿ. ಅಷ್ಟೆಲ್ಲ ಮಾಡಿಸಿದ್ರು ಕೂಡ ಒಂದು ಕೊರತೆ ಹೇಳೋರು, ಇದೇನೋ ಪ್ರಾಬ್ಲಮ್ ಬರ್ಬೋದು, ಅದೇನೋ ಪ್ರಾಬ್ಲಮ್ ಬರ್ಬೋದು ಅಂತ. ಬಟ್ ನನ್ನ ಮಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ. ಆದಷ್ಟು ಬೇಗನೆ ನಿಮ್ಗಳಿಗೆಲ್ಲ ಅವಳನ್ನ ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಂಡ್ ನಾನು ಪ್ರೆಗ್ನೆನ್ಸಿ ಇದ್ದಾಗ ಈ ಥರ ನನಗೆ ಒಂದು ಡೆಲಿವರಿಗೆ ಹೋಗ್ತಾ ಇದ್ದೀನಿ, ನಾನು ಅಡ್ಮಿಟ್ ಆಗ್ತಿದ್ದೀನಿ ಅಂತ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ. ಸುಮಾರು ಜನ ಅದಕ್ಕೆ ಕಮೆಂಟ್ ಮಾಡಿದ್ರಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿದ್ರಿ, ಒಳ್ಳೇದಾಗತ್ತೆ, ಏನೂ ಆಗಲ್ಲ, ಹೆದರ್ಕೋಬೇಡಿ, ಧೈರ್ಯವಾಗಿರಿ ಅಂತ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಹರಕೆ ಇರ್ಬೋದು, ನಿಮ್ಮೆಲ್ಲರೂ ಆಶೀರ್ವಾದ ಇರ್ಬೋದು. ಸೊ ನಾನು ನನ್ನ ಮಗಳು ತುಂಬ ಚೆನ್ನಾಗಿದ್ದೀವಿ. ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ನಮಗೆ. ನನ್ನ ಮಗಳಿಗೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿದ್ದಾಳೆ ನನ್ನ ಮಗಳು. ನೋಡೋದಕ್ಕೂ ತುಂಬ ಅವ್ರ ಅಪ್ಪನ ಥರ ಮುದ್ದಾಗಿದ್ದಾಳೆ. ಸೊ ಇದು ಒಂದು ನನ್ನ ಟೋಟಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. 3 ಮಂತ್ಸಿಂದ 9 ಮಂತ್ಸ್ವರೆಗೂ ನಾನು ಹೊಟ್ಟೆ ಒಳಗಡೆ ಮಗುನ ಇಟ್ಕೊಂಡು ಏನನ್ನೆಲ್ಲ ಯೋಚನೆ ಮಾಡಿರ್ಬೇಡ ನೀವು ಯೋಚನೆ ಮಾಡಿ. ಪ್ರತಿ ಸತಿ ಚೆಕಪ್ಗೆ ಹೋದಾಗಲೂ, ಪ್ರತಿ ಸರಿ ನಾನು ಒಂದು ಫಾಲೋಅಪ್ಗೆ ಹೋದಾಗಲೂ ಏನಾದರೂ ಒಂದು ಕೊರತೆ ಹೇಳೋರು, ಏನಾದರೂ ಒಂದು ಪ್ರಾಬ್ಲಮ್ ಹೇಳೋರು. ಅಷ್ಟೆಲ್ಲ ಇಟ್ಕೊಂಡು ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೆ ಗೊತ್ತಾ. ಅಯ್ಯೋ ಹಿಂಗೆ ಹೇಳ್ತಿದ್ದಾರಲ್ಲಪ್ಪ, ಹಂಗೆ ಹೇಳ್ತಿದ್ದಾರಲ್ಲಪ್ಪ, ನನ್ನ ಮಗುಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ. ಸೊ ಒಂದು ದಿನಾನೂ ಕೂಡ ನಾನು ಡೆಲಿವರಿ ಆಗೋವರೆಗೂ ಒಂದು ದಿನಕ್ಕೂ ಕೂಡ ನಾನು ಖುಷಿಯಾಗಿರಲಿಲ್ಲ. ಎವ್ರಿ ಡೇ ಏನಾದರೂ ಒಂದು ಪ್ರಾಬ್ಲಮ್ ಬರೋದು, ಬೇಜಾರಾಗೋದು. ಆ್ಯಂಡ್ ಅವ್ರುಗಳು ಹೇಳಿದ್ದೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡ್ತಾ ಇದ್ದೆ. ಎಷ್ಟು ಸತಿ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಹತ್ತಿದ್ದೀನಿ ಗೊತ್ತಾ. ನಿಜವಾಗ್ಲೂ ನನ್ನ ಮಗುನಲ್ಲಿ ಪ್ರಾಬ್ಲಮ್ ಇರುತ್ತಾ, ನಿಜವಾಗ್ಲೂ ನನಗೆ ಅಬ್ನಾರ್ಮಲ್ ಮಗು ಆಗುತ್ತಾ, ಏನಾಗುತ್ತೆ, ನನ್ನ ಮಗುಗೆ ನೇಸಲ್ ಬೋನ್ ಇರಲ್ವಾ, ಏನೇನೆಲ್ಲ ಯೋಚನೆ ಬರ್ತಾಯಿತ್ತು ಗೊತ್ತಾ. ಅದೆಲ್ಲ ಫೇಸ್ ಮಾಡಿ ಎಲ್ಲ ನೋಡಿದಾಗ ಇವಾಗ ಅನಿಸುತ್ತೆ, ಇವರು ನಿಜವಾಗ್ಲೂ ಚೆನ್ನಾಗಿರೋ ಮಗುಗೆ ಹಿಂಗೆ ಹೇಳಿದ್ರಲ್ಲ. ಸೊ ಈ ಥರ ಅವರು ಚೆನ್ನಾಗಿರೋ ಮಗುಗೆ ಅಬ್ನಾರ್ಮಲ್ ಆಗುತ್ತೆ, ನೇಸಲ್ ಬೋನ್ ಇಲ್ಲ ಅಂತೆಲ್ಲ ಹೇಳಿ ಎದುರಿಸಿ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡೋಕ್ಕೆ ಬಿಟ್ಟಿಲ್ಲ. ಖುಷಿಯಾಗಿರಲೇ ಇಲ್ಲ ನಾನು. ಖುಷಿಯಾಗಿರಿ ಅಂತ ಬಾಯ್ನಲ್ಲಿ ಹೇಳ್ತಾಯಿದ್ರು. ಬಟ್ ಖುಷಿಯಾಗಿ ಎಲ್ಲಿಂದ ಇರೋದು? ಪ್ರತಿ ಸತಿ ಹೋದಾಗಲೂ ಏನಾದರೂ ಒಂದು ಹೇಳಿ ತಲೆ ಗುಳಾಬಿಟ್ಟು ಕಳಿಸ್ತಾಯಿದ್ರೆ ಎಲ್ಲಿಂದ ಖುಷಿ ಆಗುತ್ತೆ? ಸೊ ನನ್ನ ಮಗು ಕೈಗೆ ಬಂದು ನನ್ನ ಮಗುನ ನೋಡಿದಾಗ ನನಗನ್ನಿಸ್ತು, ಇವಳಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾನು ತುಂಬ ಚೆನ್ನಾಗಿದ್ದಾಳೆ, ಯಾಕೆ ಈ ರೀತಿ ಹೇಳಿದ್ರು ಅಂತೆಲ್ಲ ತುಂಬ ಟೋಟಲಿ ಬಸ್ಟ್ ಔಟ್ ಆಗಿಬಿಡೋಣ ಅನ್ನೋಷ್ಟು ಬೇಜಾರಾಯಿತು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಮಗು, ತುಂಬ ಮುದ್ದಾಗಿದ್ದಾಳೆ, ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ, ಜೋರಾಗಿ ಅಳ್ತಾಳೆ, ನಗ್ತಾಳೆ, ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ 1 ತಿಂಗಳಾಗಿದೆ ಇವಾಗ. ಅವಳು ಮೊನ್ನೆ ಇಯರ್ ಟೆಸ್ಟ್ಗೆ ಹೋಗಿದ್ವಿ. ಫಸ್ಟ್ ಇಯರ್ ಟೆಸ್ಟ್ ಮಾಡಿದಾಗ 1 ಇಯರಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇನ್ನೊಂದು 1 ವೀಕ್ ಬಿಟ್ಕೊಂಡು ಬನ್ನಿ ಫಾಲೋಅಪ್ಗೆ ಅಂತ ಹೇಳಿದರು. ಮತ್ತೆ 1 ವೀಕ್ ಬಿಟ್ಕೊಂಡು ಅದು ಮತ್ತೆ ಒಳ ಬಿಟ್ಟಿದ್ರು. ಮತ್ತು ಕಿವಿನಲ್ಲಿ ಏನಾದರೂ ಕಿವಿ ಕೇಳಿಸಲ್ವ ನನ್ನ ಮಗುಗೆ, ಅದೊಂದು ಪ್ರಾಬ್ಲಮ್ ಇದೆಯಾ ಅಂತ. ಆಮೇಲೆ 1 ವೀಕ್ ಬಿಟ್ಟು ಮತ್ತೆ ಫಾಲೋಅಪ್ಗೆ ಹೋದಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಈ ರೀತಿ ಪ್ರತಿಯೊಂದು ಹೇಳ್ತಾನೆ ಇರ್ತಾರೆ. ತುಂಬ ತಲೆಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ಅಂತ ನನಗೆ ಇವಾಗ ಎಕ್ಸ್ಪೀರಿಯೆನ್ಸ್. ಒಂದು ಸತಿ ಚೆನ್ನಾಗಿ ಸುತ್ತಿ ಅಲ್ದು ಮಾಡಿ ಬಂದಿರೋದ್ರಿಂದ ಇವಾಗ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಅಂದರೆ, ಸ್ವಲ್ಪ ಎಲ್ಲನೂ ಧೈರ್ಯವಾಗಿ ತೊಗೊಬೇಕು, ತುಂಬ ಓವರ್ ಥಿಂಕ್ ಮಾಡಬಾರ್ದು ಅನ್ನೋದು ಗೊತ್ತಾಯಿತು. ಸೊ ದಿಸ್ ಇಸ್ ಮೈ ಟೋಟಲ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿ ಆದಾಗಿಂದ ಡೆಲಿವರಿ ಆದಾಗ್ಲವರೆಗೂ ಒಂಥರ ಟೆನ್ಷನಲ್ಲಿದ್ದೆ. ಇವಾಗ ಡೆಲಿವರಿ ಆಗಿದೆ ನನಗೆ. ಐ ಆಮ್ ಎಂಜಾಯಿಂಗ್ ಮೈ ಮದರ್ಹುಡ್ ಅಂತ ಹೇಳ್ಬೋದು. ನಾನು ನನ್ನ ಮಗಳು ತುಂಬ ಚೆನ್ನಾಗಿದ್ದೀವಿ. ಸೊ ಇದು ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಇಲ್ಲೇ ಮಲಗ್ತಾ ಇದ್ದೆ, ನನ್ನ ಮಗಳ ಜೊತೆ ಇಲ್ಲೇ ಮಾತಾಡ್ತಾ ಇದ್ದೆ. ಸೊ ಅದಕ್ಕೆ ಇವತ್ತು ಇಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಮನೇನ ನಾವು ಖಾಲಿ ಮಾಡ್ತಾ ಇದ್ದೀವಿ. ನಾನು ಬಾಣಂತನಕ್ಕೆ ನಮ್ಮ ತವ್ರ ಮನೆಗೆ ಹೋಗ್ತಾ ಇರೋದ್ರಿಂದ 6 ಮಂತ್ಸ್ ಯಾರೂ ಇರಲ್ಲ ಮನೆಯಲ್ಲಿ. ಸೊ ಯಾರೂ ಇಲ್ದಿರ ಸುಮ್ಮನೆ ಎವ್ರಿ ಮಂತ್ 30,000 ರೆಂಟ್ ಕೊಡೋದು ವೇಸ್ಟ್ ಅನ್ನಿಸ್ತು. ಆದ್ದರಿಂದ ಈ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಕೊನೆಯ ವಿಡಿಯೋ ನನ್ನ ಮಗಳ ನೆನಪಿಗಿರಲಿ ಅಂತ ಇಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಹೋಪ್ಫುಲಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಶೇರ್ ಮಾಡ್ಕೋಬೇಕು ಅಥವಾ ಏನಾದ್ರು ಡೌಟ್ಸ್ ಕೇಳಬೇಕು ಅಂತ ಇತ್ತು ಅಂದರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಇಲ್ಲಿ ಕಮೆಂಟ್ಸ್ ಮಾಡಬೇಡಿ, ನನಗೆ ಎಲ್ಲ ಕಮೆಂಟ್ಸು ಸಿಗೋದಿಲ್ಲ.
ಎಲ್ಲ ಕೆಳಗಡೆ ಹೊಟ್ಟೋಗುತ್ತೆ. ಪುನಃ ಹೋಗಿ ಎಲ್ಲ ಒನ್ ಬೈ ಒನ್ ಚೆಕ್ ಮಾಡಬೇಕು. ನಂಗೆ ಅಷ್ಟು ಟೈಮ್ ಸಿಗೋದಿಲ್ಲ. ಈಗ ಎಳೆ ಮಗುನ ಇಟ್ಕೊಂಡು ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಏನಂದರೆ DM ಬರುತ್ತಲ್ಲ, ಸೊ ಅದು ನನಗೆ ಇಮಿಡಿಯೇಟಾಗಿ ಚೆಕ್ ಮಾಡ್ಬೋದು, ರೆಸ್ಪಾನ್ಸ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನಿಂದ ಏನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಪ್ಲಾನಿಂಗ್ ಮಾಡ್ತಾ ಇದ್ದರೆ ಅಥವಾ ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ದಯವಿಟ್ಟು ನೀವು ನಿಮ್ಮ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ, ನಂತರ ಮಾಡ್ಕೋಬೇಡಿ. ಈ ಡಾಕ್ಟರ್ಸ್ ಏನಾದರೂ ಹೇಳಿದ್ರೆ ತಲೆಗೆ ಹಾಕ್ಕೋಬೇಡಿ. ಏನೂ ಇರಲ್ಲ, ಇರುತ್ತೆ ಅಂತ ಹೇಳ್ತಾರೆ, ಬಟ್ ಟೆಸ್ಟ್ಗಳು ಮಾಡಿಸ್ತಾರೆ. ತಲೆಗೆ ಹಾಕ್ಕೋಬೇಡಿ, ಇಗ್ನೋರ್ ಮಾಡಿ. ನಿಮ್ಮ ಮಗುಗೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರೋರಿದ್ರೆ ಪಾಸಿಟಿವ್ ಮೈಂಡಲ್ಲಿರಿ. ಆಗುತ್ತೆ ಅನ್ನೋದು ಇಟ್ಕೊಳ್ಳಿ, ಖಂಡಿತವಾಗ್ಲೂ ಆಗುತ್ತೆ. ಆಗೋದೇ ಇಲ್ಲ ಅನ್ನೋದನ್ನು ತೆಗೆದುಬಿಡಿ ತಲೆಯಿಂದ. ಸೊ ಮೈಂಡ್ಗೆ ಸ್ಟ್ರೆಸ್ಸು, ಪ್ರೆಷರ್ ಕೊಡಬೇಡಿ. ಮೈಂಡ್ ಯಾವಾಗ ಫ್ರೀಯಾಗಿರುತ್ತಲ್ಲ, ಸೊ ಅವಾಗಷ್ಟೇ ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. ಸೊ ನನಗೂ ಕೂಡ ನ್ಯಾಚುರಲಾಗಿ ಆಗೋದೇ ಇಲ್ಲ ಮಗು ಅಂತ ಹೇಳಿದರು. ಬಟ್ ನಾನು ಯಾವುದನ್ನು ತಲೆಗೆ ಹಾಕ್ಕೊಳ್ತೀರ, ಟ್ರೈ ಮಾಡಿ ನ್ಯಾಚುರಲಾಗೇ ಮಗು ಮಾಡ್ಕೊಂಡಿದ್ದೀನಿ. ಸೊ IVF ಒಂದೇ ದಾರಿ ಅಂತ ಹೇಳಿದರು. ನಾನು ಅದಷ್ಟನ್ನು ಇಗ್ನೋರ್ ಮಾಡಿ ನಾನು ಯಾವುದೇ ರೀತಿ IVF ಮಗು ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿ ನ್ಯಾಚುರಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ನಮ್ಮ ಒಂದು ಮೆಂಟಾಲಿಟಿ ಮೇಲೆ ಹೋಗುತ್ತೆ. ನೀವೆಷ್ಟು ಮೈಂಡ್ಗೆ ಸ್ಟ್ರೆಸ್ ಕೊಡ್ತೀರೋ ಅಷ್ಟು ನಿಮಗೆ ನೆಗೆಟಿವ್ ರೆಸ್ಪಾನ್ಸೇ ಬರುತ್ತೆ, ನೆಗೆಟಿವ್ ರಿಸಲ್ಟೇ ಬರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ನೀವು ಕೂಡ ಆದಷ್ಟು ಬೇಗ ಅಮ್ಮಂದ್ರಾಗ್ತೀರಾ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಸೊ ಇವಾಗ ನಾನು ನನ್ನ ಮಗಳಿಗೆ ಹಾಲು ಕೊಡಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೋಪ್ಫುಲಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.